ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ. ಗುರುಸ್ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸತ್ಯಧ್ಯಾನ ಸುಖಸ್ವರೂಪಮಮಲಂ ಕ್ಷೀರಾಬ್ಧಿ ಮಧ್ಯೆ ಸ್ಥಿತಂ ಯೋಗಾರೂಢಮತಿ ಪ್ರಸನ್ನವದನಂ ಭೂಷಾ ಸಹಸ್ರೋಜ್ವಲಂ ತ್ರಕ್ಷಂ ಚಕ್ರಪಿನಾಕಸಾಭಯವರಾನ್ ಬಿಭ್ರಾಣಮರ್ಕಚ್ಛವೀಂ ಛತ್ರೀಭೂತಫಣೀಂದ್ರಮಿಂದುಧವಲಂ ಲಕ್ಷ್ಮೀ ನೃಸಿಂಹಂ ಭಜೆ. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿಹೃದ್ಧ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ. ಲಕ್ಷ್ಮೀರಮಣ ಗೋವಿಂದ ಗೋವಿಂದ. ಗಜವದನ ಪಾವನ ವಿಘ್ನನಾಶನ ಗಜವದನ ಪಾವನ. ವರಪಾಶಾಂಕುಶಧರ ಪರಮದಯಾಳೋ ವರಪಾಶಾಂಕುಶಧರ ಪರಮದಯಾಳೋ ಕರುಣಾಪೂರಿತ ಗೌರೀವರ ಕುಮಾರನೆ ಕರುಣಾಪೂರಿತ ಗೌರೀವರ ಕುಮಾರನೆ. ಗಜವದನ ಪಾವನ ಗಜವದನ ಪಾವನ. ಸುಂದರವದನಾರವಿಂದ ನಯನ ಘನ ಸುಂದರವದನಾರವಿಂದ ನಯನ ಘನ ಸುಂದರಿ ಕಂದನೆ ಬಂದು ರಕ್ಷಿಸೋ. ಗಜವದನ ಪಾವನ ವಿಘ್ನನಾಶನ ಗಜವದನ ಪಾವನ. ಗೋಪಾಲ ವಿಠಲನ ಅಪಾರ ಭಜಕನೆ ಗೋಪಾಲ ವಿಠಲನ ಅಪಾರ ಭಜಕನೆ. ಗೋಪಾಲ ವಿಠಲನ ಅಪಾರ ಭಜಕನೆ ಶಾಪಾನುಗ್ರಹ ಶಕ್ತನೆ ಕಾಮಹಿಮಾ. ಗಜವದನ ಪಾವನ ವಿಘ್ನನಾಶನ ಗಜವದನ ಪಾವನ. ವರಪಾಶಾಂಕುಶಧರ ಪರಮದಯಾಳೋ ವರಪಾಶಾಂಕುಶಧರ ಪರಮದಯಾಳೋ ಕರುಣಾಪೂರಿತವರ ಕುಮಾರನೆ ಗಜವದನ ಪಾವನ.
ಗಜವದನ ಪಾವನ ಗಜವದನ ಪಾವನ ಗಜವದನ ಪಾವನ. विघ्नेश्वर महाराज की जय. गोपाल कृष्ण भगवान की जय. स्मरणे वंदे सालदे गोविंदन स्मरणे वंदे सालदे. ಸ್ಮರಣೆ ಒಂದೇ ಸಾಲದೆ ಗೋವಿಂದನ ನಾಮ ಒಂದೇ ಸಾಲದೆ. ಪರಮ ಪುರುಷರನ್ನು ನೆರೆ ನಂಬಿದವರಿಗೆ ಪರಮ ಪುರುಷನನ್ನು ದುರಿತ ಬಾಧೆಗಳ ಗುರುತು ತೋರುವುದೇ. ಸ್ಮರಣೆ ಒಂದೇ ಸಾಲದೆ ಗೋವಿಂದನ ಸ್ಮರಣೆ ಒಂದೇ ಸಾಲದೆ. ಕಡು ಮೂರ್ಖನಾದರೇನು ನಾನಾ ಧರ್ಮ ತೊಡೆದಾತನಾದರೇನು. ಕಡು ಮೂರ್ಖನಾದರೇನು ನಾನಾ ಧರ್ಮ ತೊಡೆದಾತನಾದರೇನು. ಜಡನಾದರೇನಲ್ಪ ಜಾತಿಯಾದರೇನು ಬಿಡದೆ ಪ್ರಹ್ಲಾದನ್ನ ಸಲಹಿದ ಹರಿಜ. ಸ್ಮರಣೆ ಒಂದೇ ಸಾಲದೆ ಗೋವಿಂದನ ನಾಮ ಒಂದೇ ಸಾಲದೆ. ಸಕಲ ತೀರ್ಥಯಾತ್ರೆಯ ಮಾಡಿದಂಥ ನಿಖಿಳ ಪುಣ್ಯದ ಫಲವು ಸಕಲ ತೀರ್ಥಯಾತ್ರೆಯ ಮಾಡಿದಂಥ ನಿಖಿಲ ಪುಣ್ಯದ ಫಲವು ಭಕುತಿ ಪೂರ್ವಕವಾಗಿ ಬಿಡದನು ದಿನದಲ್ಲಿ ಪ್ರಕಟ ಪುರಂದರ ವಿಠಲನ ನಾಮ. ಸ್ಮರಣೆ ಒಂದೇ ಸಾಲದೆ ಗೋವಿಂದನ ನಾಮ ಒಂದೇ ಸಾಲದೆ. ಸ್ಮರಣೆ ಒಂದೇ ಸಾಲದೆ ಗೋವಿಂದನ ನಾಮ ಒಂದೇ ಸಾಲದೆ. ನಾಮ ಒಂದೇ ಸಾಲದೆ ನಾಮ ಒಂದೇ ಸಾಲದೆ. ಜಗನ್ನಿಯಾಮಕನಾದ ಭಗವಂತನ ನಾಮಸ್ಮರಣೆಯ ಮಹತ್ವ, ಅದರ ಶಕ್ತಿ, ಇವುಗಳ ಬಗ್ಗೆ ದಾಸರು ಅತ್ಯಂತ ಸುಂದರವಾಗಿ ವರ್ಣಿಸಿದ್ದಾರೆ. ಎಷ್ಟೋ ದಾಸರ ಪದಗಳು ನಮಗೆ ಲಭ್ಯವಿದೆ. ಭಗವಂತನ ನಾಮಸ್ಮರಣೆಯಿಂದ ಸರ್ವ ದುರಿತಗಳು ದುಃಖಗಳು ನಾಶವಾಗಿ ಆತನ ಅನುಗ್ರಹ ನಮಗೆ ಪ್ರಾಪ್ತವಾಗ್ತದೆ. ಸರ್ವತಂತ್ರ ಸ್ವತಂತ್ರನಾದ ಸರ್ವೇಶ್ವರನಾದ ಭಗವಂತನ ಅನಂತ ನಾಮಸ್ಮರಣೆ, ಪಠನ, ಶ್ರವಣ ಇವೆಲ್ಲವೂ ಸಮಸ್ತ ಜೀವರಾಶಿಗಳಲ್ಲೇ ಶ್ರೇಷ್ಠವಾದಂತಹ ಈ ಮಾನವ ಜನ್ಮದಲ್ಲಿ ಮಾತ್ರ ಮಾಡಲು ಸಾಧ್ಯ. ಆತನನ್ನು ಕೊಂಡಾಡಲು ಅದೆಷ್ಟು ನಾಮಗಳು! ಕೇಶವ, ನಾರಾಯಣ, ಮಾಧವ,
ಗೋವಿಂದ, ವಿಷ್ಣು, ಮಧುಸೂದನ, ತ್ರಿವಿಕ್ರಮ, ವಾಮನ, ಋಷಿಕೇಶ, ಪದ್ಮನಾಭ, ದಾಮೋದರ ಎಂಬಿತ್ಯಾದಿ ಹೇಳ್ತಾ ಹೋದರೆ ಸಹಸ್ರನಾಮ, ಅನಂತ ನಾಮಗಳು ಹೇಳಬಹುದು. ಆದರೆ ಈ ರೀತಿಯಾದಂತಹ ನಾಮಸ್ಮರಣೆ ಪಠಣವನ್ನ ಮಾಡಲಿಕ್ಕೆ ಅವಕಾಶವಿರುವಂಥದ್ದು ಅಥವಾ ಯೋಗ ಇರುವಂಥದ್ದು ಯಾರಿಗೆ ಅಂತ ಕೇಳಿದ್ರೆ ಮಾನವನಿಗೆ. ಅದಕ್ಕಾಗಿ ಈ ಮಾನವ ಜನ್ಮದಲ್ಲಿ ಭಗವಂತನನ್ನು ಅನನ್ಯವಾಗಿ ಭಜಿಸಬೇಕು. ದಾಸರು ಅದನ್ನೇ ಒಂದು ದಾಸರ ಪದದಲ್ಲಿ ವರ್ಣಿಸ್ತಾರೆ. ಮಾನವ ಜನ್ಮ ಬಲು ದೊಡ್ಡದು, ಅದ ಹಾನಿ ಮಾಡಲು ಬೇಡಿ ಹುಚ್ಚಪ್ಪಗಳಿರ. ಮಾನವ ಜನ್ಮ ಬಲು ದೊಡ್ಡದು, ಕಣ್ಣು, ಕೈ, ಕಾಲ್, ಕಿವಿ, ನಾಲಿಗೆ ಇರಲಿಕ್ಕೆ. ನಮ್ಮ ಎಲ್ಲ ಇಂದ್ರಿಯಗಳಾಗ್ಲಿ ಅಥವಾ ಕಣ್ಣು, ಕೈ, ಕಾಲು, ಕಿವಿ ಇವೆಲ್ಲದರಿಂದ ಆ ಭಗವಂತನಿಗೆ ಭಗವಂತನಿಗೆ ಯಾವುದು ಪ್ರೀತಿ ಆಗ್ತದೋ ಅಂಥ ಕಾರ್ಯಗಳನ್ನು ಮಾತ್ರ ಮಾಡಬೇಕಂತೆ. ಭಗವಂತನನ್ನ ಒಲಿಸಿಕೊಳ್ಳಲು ಅಥವಾ ಆತನನ್ನ ಸಾಕ್ಷಾತ್ಕರಿಸಿಕೊಳ್ಳಲು ಭಕ್ತಿಯೇ ಶ್ರೇಷ್ಠ ಮಾರ್ಗ. ಆ ಭಕ್ತಿಯಲ್ಲಿ ನವವಿಧ. ಅದನ್ನು ಹೇಳ್ತಾರೆ. ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ. ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ. ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ. ಶ್ರವಣಂ ಕೇಳಬೇಕು. ಭಗವಂತನಿಗೆ ಸಂಬಂಧಪಟ್ಟಂತಹ ಕೀರ್ತನೆಗಳನ್ನ, ಹರಿಕೀರ್ತನೆಯನ್ನ, ಆತನ ನಾಮಸ್ಮರಣೆಯನ್ನ ಕೇಳಬೇಕು. ಕೀರ್ತನಂ ಭಜನೆಯನ್ನು ಮಾಡಬೇಕು. ಇಂದು ನಾವು ನೋಡಿದ್ದೇವೆ, ಬೆಳಗ್ಗಿನಿಂದ ಇದು ತನಕ ಆ ಭಜನೆಯನ್ನು ಮಾಡಿದ್ದೇವೆ. ಆ ಭಜನೆಯನ್ನು ಮಾಡಬೇಕು, ಕೀರ್ತನೆ. ಆ ಬಳಿಕ ವಿಷ್ಣು ಸ್ಮರಣೆ, ವಿಷ್ಣುವಿನ ಸ್ಮರಣೆಯನ್ನು ಮಾಡಬೇಕು, ಆತನ ನಾಮಸ್ಮರಣೆಯನ್ನು ಮಾಡಬೇಕು. ಈ ರೀತಿ ಭಗವಂತನನ್ನ ಭಕ್ತಿ ಮಾರ್ಗದಲ್ಲಿ ಒಲಿಸಲು 9 ನವವಿಧ ಭಕ್ತಿ. ಹರಿನಾಮ ಸ್ಮರಣೆಯಿಂದ ಎಂಥವನೂ ಉದ್ಧಾರವಾಗಬಲ್ಲ. ಅದನ್ನೇ ದಾಸರು ಕಡುಮೂರ್ಖನಾದರೇನು ನಾನಾ ಧರ್ಮ ತೊಡೆದಾತನಾದರೇನು. ಕಡುಮೂರ್ಖನಾದರೇನು ನಾನಾ ಧರ್ಮ ತೊಡೆದಾತನಾದರೇನು. ಜಡನಾದರೇನ್ ಅಲ್ಪ ಜಾತಿಯಾದರೇನು. ಜಡನಾದರೇನ್ ಅಲ್ಪ ಜಾತಿಯಾದರೇನು. ಬಿಡದೆ ಪ್ರಹ್ಲಾದನ್ನ ಸಲಹಿದ ಹರಿಯ ಸ್ಮರಣೆಯೊಂದೇ ಸಾಲದೆ. ಗೋವಿಂದನ ನಾಮವೊಂದೇ ಸಾಲದೆ. ಗೋವಿಂದ ಸ್ಮರಣೆ ಒಂದೇ ಸಾಲದೆ. ಗೋವಿಂದನ ನಾಮ ಒಂದೇ ಸಾಲದೆ. ನಾಮ ಒಂದೇ ಸಾಲದೆ. ನಾಮ ಒಂದೇ ಸಾಲದೆ. ಈ ಪ್ರಕಾರವಾಗಿ ಸ್ಮರಣೆ ಒಂದೇ ಸಾಕು. ಆತನನ್ನ ಭಜಿಸಲು, ಆತನನ್ನು ಭಜಿಸಿ ಮೆಚ್ಚಿಸಲು ಸ್ಮರಣೆಯೊಂದೇ ಸಾಕು. ಇಲ್ಲಿ ಪ್ರಹ್ಲಾದ ಎಂತಹವನ ಮಗ, ಮೂರ್ಖನು, ಅವಿವೇಕಿಯು, ತಿಳುವಳಿಕೆಯ ಕೊರತೆ ಉಳ್ಳವನು, ಅತ್ಯಂತ ಕೆಟ್ಟ ನಿರ್ಧಾರವನ್ನು ತೆಗೆದುಕೊಳ್ಳತಕ್ಕಂತಹ, ಸದಾ ದುಷ್ಕೃತ್ಯದಲ್ಲೇ ನಿರತನಾಗಿರುವವನು, ತೀರ ಕೆಳಮಟ್ಟದಲ್ಲಿ ಆಲೋಚನೆಯನ್ನು ಮಾಡತಕ್ಕಂತಹ ಹಿರಣ್ಯಕಶಿಪುವಿನ ಮಗನಲ್ವೇ. ಆದರೆ ಆ ಭಗವಂತ ಈತ ಹಿರಣ್ಯಕಶಿಪುವಿನ ಮಗ ಎಂಬುದಾಗಿ ಆತನನ್ನು ರಕ್ಷಣೆ ಮಾಡದೆ ಸುಮ್ಮನೆ ಉಳಿದಿದ್ದಾನೆ. ಆತನನ್ನು ರಕ್ಷಣೆ ಮಾಡಿದ್ದಾನೆ. ಆದ್ದರಿಂದ ಆತನ ಭಕ್ತಿಯು ಅಷ್ಟೇ ಗಟ್ಟಿಯಾಗಿತ್ತು. ಭಕ್ತಿ ಪೂರ್ವಕವಾದಂತಹ ನಾಮಸ್ಮರಣೆಯಿಂದ ಮಾತ್ರ ಭಗವಂತನನ್ನು ಒಲಿಸಲಿಕ್ಕೆ ಸಾಧ್ಯ. ಆದರೆ ಇಂದು ನಮ್ಮೆಲ್ಲರ ಭಕ್ತಿ ಹೇಗಿದೆ?
ಅಂತ ಕೇಳಿದ್ರೆ, ಇದು ತನಕ ಯಾವ ಕ್ಷೇತ್ರವಾಗ್ಲಿ, ಧರ್ಮ ಕ್ಷೇತ್ರವಾಗ್ಲಿ, ಧರ್ಮ ಸ್ಥಳದಲ್ಲಿ, ಧರ್ಮ ಕ್ಷೇತ್ರದಲ್ಲಿ ಇದು ತನಕ ಹೋಗಿ ಭಕ್ತಿ ಶ್ರದ್ಧೆಯಿಂದ ಕೈ ಮುಗಿದು ಎಷ್ಟೆಷ್ಟೋ ಹರಕೆಗಳನ್ನೆಲ್ಲ ತೀರಿಸಿ ಆತನ ನಾಮಸ್ಮರಣೆಯಲ್ಲಿ, ಆ ಮಂಜುನಾಥನ ನಾಮಸ್ಮರಣೆಯಲ್ಲಿಯೋ ಅಥವಾ ಆ ಭಗವಂತನ ನಾಮಸ್ಮರಣೆಯಲ್ಲಿ ಇರಬೇಕಾದ್ರೆ ಯಾರೋ ಒಬ್ಬ ಹಿರಣ್ಯಕಶಿಪುವಿನಂತವರು ಬಂದು ಇಲ್ಲಿ ಧರ್ಮವೇ ಇಲ್ಲ, ಇಲ್ಲಿ ದೇವರೇ ಇಲ್ಲ ಅಂತ ಹೇಳಿಬಿಟ್ರೆ, ಓ ಹೌದು ಹೌದು ಅಂತ ಇದು ತನಕ ಇದ್ದಂತಹ ಭಕ್ತಿಯೆಲ್ಲ ಅಲ್ಲಿಗೆ ಸಂಪೂರ್ಣ ನಾಶ. ಇದುವೇ ನಮ್ಮ ಭಕ್ತಿ. ಆದರೆ ಈ ರೀತಿಯಾದಂತಹ ಭಕ್ತಿ ಸಲ್ಲ, ಅನನ್ಯವಾದಂತಹ ಭಕ್ತಿ ಬೇಕು. ಯಾರೋ ಬಂದು ಭಗವಂತ ಇಲ್ಲ, ದೇವರೇ ಇಲ್ಲ ಅಂತ ಹೇಳಿದ್ರೆ, ಹಾಗಾದ್ರೆ ಇದು ತನಕ ಮಾಡಿದಂತಹ ಭಕ್ತಿಗೆ, ಆ ದೇವರು ಕೊಟ್ಟ ಫಲಕ್ಕೆ ನಾವೇನು ಸಲ್ಲಿಸಿದ ಹಾಗಾಯ್ತು. ಆದ್ದರಿಂದ ಈಗಿನ ಕಾಲದಲ್ಲಿರುವಂತಹ ಭಕ್ತಿ ಈ ರೀತಿಯಾಗಿದೆ. ನಾವೆಲ್ಲ ಜಾಗೃತರಾಗಿರಬೇಕು. ದಾಸರು ಹೇಳ್ತಾರೆ, ಸಕಲ ತೀರ್ಥಯಾತ್ರೆಯ ಫಲವೂ ಕೂಡ ಈ ನಾಮಸ್ಮರಣೆಯಿಂದ ಲಭಿಸುವುದಕ್ಕೆ ಸಾಧ್ಯ. ಅಚಲವಾದ ನಂಬಿಕೆ, ಶ್ರದ್ಧೆಯಿಂದ ಮಾತ್ರ ಆ ಭಗವಂತನ ಅಚಲವಾದಂತಹ ಚಿಂತನೆಯಿಂದ ಆತನ ನಾಮಸ್ಮರಣೆ ಮಾಡಿದ್ರಿಂದಲಾಗಿ ಆತನನ್ನ ಹೊಂದುವುದಕ್ಕೆ ಸಾಧ್ಯ ಎಂಬುದಾಗಿ ದಾಸರಾಗ್ಲಿ ಎಲ್ಲರೂ ಹೇಳ್ತಾರೆ. ಆದರೆ ಈಗ ಅನೇಕರಿಗೆ ಅವರದ್ದೇ ಆಲೋಚನೆ, ಅವರು ಯಾವುದೋ ಒಂದು ಆಲೋಚನೆಯಲ್ಲಿದ್ದರೆ ಅದೇ ಆಲೋಚನೆಯಲ್ಲಿ ಮುಳುಗಿರುವಂಥದ್ದು. ಹೇಗೆ ಅಂತಂದ್ರೆ, ಒಂದು ದೃಷ್ಟಾಂತ ಹೇಳ್ತಾರೆ. ಒಬ್ಬನ ಮನೆ ಹೆದ್ದಾರಿಯ ಪಕ್ಕದಲ್ಲಿತ್ತಂತೆ. ಏನೋ ವೈಭವವಾದಂತಹ ಮನೆಯನ್ನು ನಿರ್ಮಿಸಿದ್ದಾನೆ. ಅದೇ ಹೆದ್ದಾರಿಗೆ ತಾಗಿಕೊಂಡೇ ಒಂದು 5-6 ಎಕರೆಯಷ್ಟು ಜಮೀನಿದೆ ಅವನದ್ದು. ಅದರಲ್ಲೆಲ್ಲ ಅಡಿಕೆ ಮರವನ್ನು ಬೆಳೆದಿದ್ದಾನೆ. ಏನು ಫಸಲು, ಆಹಾ! ಆದ್ರೆ ಅಕ್ಕಪಕ್ಕದ ತೋಟಗಳಲ್ಲೆಲ್ಲ ಅಡಕೆ ಮರಗಳೇ ಇದ್ರು ಅದರಲ್ಲಿ ಫಸಲೇ ಇಲ್ಲ. ಯಾವುದೋ ಕೊಳೆ ರೋಗ ಎಲ್ಲ ಬಂದುಬಿಟ್ಟಿದೆ. ಆದ್ರೆ ಈತನ ತೋಟದಲ್ಲಿ ಅಡಕೆ ಇನ್ನೇನು 1 ವಾರ ಬಿಟ್ರೆ ಕೊಯ್ಲು. ಅಂಥ ಅಡಕೆ ಮರಗಳು. ಹೆದ್ದಾರಿ ಪಕ್ಕದಲ್ಲೇ ಮನೆ ಇದೆ. ಮನೆಯ ಹೊರಗಡೆ ಪ್ರತಿದಿನ ಬಂದು ಒಂದು ಕುರ್ಚಿಯನ್ನು ಹಾಕಿ ಕೂತ್ಕೊಳ್ಳುವಂಥದ್ದು. ಓ, ಯಾರೋ ಬಂದು ಹೋಗುವವರೆಲ್ಲ ನನ್ನನ್ನೇ ನೋಡ್ಲಿ, ನಾನೇ ಬೆಳೆಸಿದಂತಹ ತೋಟ. ಆತನಿಗೆ ಅದೇ ಧ್ಯಾನ, ನಾನು ಎಷ್ಟು ಕಷ್ಟಪಟ್ಟಿದ್ದೇನೆ, ನನ್ನ ಫಸಲು ಹೇಗಿದೆ ಎಂಬತಕ್ಕಂಥದ್ದೇ ಧ್ಯಾನ. ಈ ಸಮಯದಲ್ಲಿ ಯಾರೋ ಒಬ್ಬ ದಾರಿ ಹೋಕ ಆತನ ಒಂದು ವಾಹನದಲ್ಲಿ ಬರ್ತಾನೆ. ಅವನು ಅಲ್ಲಿ ನಿಲ್ಲಿಸಿ ಕೇಳ್ತಾನೆ, ಸ್ವಾಮಿ, ಇಲ್ಲಿಂದ ಬೆಂಗಳೂರಿಗೆ ಹೋಗುವ ದಾರಿ ಎಲ್ಲಿದೆ ಅಂತ ಸ್ವಲ್ಪ ತಿಳಿಸ್ತೀರಾ? ಅವನು, ಓಹೋಹೋ, ಇದು ನಾನೇ ಬೆಳೆದಿದ್ದ ತೋಟ, ಇಲ್ಲೆಲ್ಲ ಅಡಕೆ ಮರಗಳೆಲ್ಲ ನಂದೇ, ಇಲ್ಲೇ ಹೀಗೆ ಮುಂದೆ ಹೋದ್ರೆ ಇನ್ನೂ ತೋಟ ಇದೆ, ನೋಡಿ ಅಂತ. ಅಲ್ಲ ಸ್ವಾಮಿ, ಅಲ್ಲಿ ಬೆಂಗಳೂರಿಗೆ ಹೋಗುವ ದಾರಿ, ಹೌದೌದು, ಇದು ನಾನೇ ಬೆಳೆದಿದ್ದ ತೋಟ, ಇಲ್ಲಿ ಅಡಕೆ ಎಲ್ಲ ನಂದೇ ಅಂದನಂತೆ. ಅಲ್ಲಿ ವಾಹನ ಸವಾರ, ಅಯ್ಯೋ ಇವನಿಗೇನೋ ತಲೆ ಕೆಟ್ಟಿದೆ ಅಂತ ಮುಂದೆ ಹೋದ. ಇವನು ಮನೆಯೊಳಗೆ ಬಂದಿದ್ದಾನೆ. ಹೆಂಡತಿಯನ್ನ ಕರೆದು ಹೇಳ್ತಾನೆ, ಹೇ ನೋಡೆ, ಅಲ್ಲಿ ದಾರಿಯಲ್ಲಿ ಹೋಗೋರು ಬರೋರೆಲ್ಲ ನನ್ನ ತೋಟವನ್ನೇ ನೋಡ್ತಾರೆ. ಎಲ್ಲ ತೋಟದಲ್ಲಿ ಹೆಂಗ್ ಬೆಳೆದಿದ್ಯಾ, ಇಂಥ ಫಸಲೆಲ್ಲ ಎಲ್ಲಿಂದ ಬಂತು, ಹೇಗೆ ಇದು ಸಾಧ್ಯ ಅಂತ ನನ್ನನ್ನೇ ಪ್ರಶ್ನೆ ಮಾಡ್ತಾರೆ ನೋಡೆ ಅಂದ್ರೆ, ಈಕೆ, ಸ್ವಾಮಿ, ಯಾವುದಾದ್ರೇನು, ಕೊತ್ತಂಬರಿ ಬೀಜದ್ದಾದ್ರೂ ಆಗ್ಬೋದು ಅಥವಾ ಸರಪಳಿಯದ್ದಾದ್ರೂ ಆಗ್ಬೋದು, ಯಾವ್ದಾದ್ರೂ ಒಂದು ಚಿನ್ನ ಮಾಡಿಸಿಕೊಡಿ ಸ್ವಾಮಿ, ನನಗೆ ಯಾಕೆ, ಯಾವ್ದಾದ್ರೂ ಚಿನ್ನ ಮಾಡಿ ನನಗೇನಾಗಬೇಕು ಅಂದ್ರೆ, ಅವಳಿಗೆ ಚಿನ್ನದ್ದೇ ಚಿಂತೆ, ಬಂಗಾರದ್ದೇ ಚಿಂತೆ. ಅವಳು ಹೋಗಿ ಮಗಳ ಹತ್ರ ಹೇಳ್ತಾಳೆ, ಮಗಳೇ ನೋಡೆ, ನಿಮ್ಮಪ್ಪ ನನ್ನ ಹತ್ರ ಯಾವ ತರದ ಚಿನ್ನ ಮಾಡಿಸ್ಕೊಡ್ಬೇಕು ಅಂತ ಕೇಳ್ತಾ ಇದ್ದಾನೆ, ನೋಡು ಅಂದ್ರೆ, ಮಗಳೇನು ಮಾಡ್ತಾ ಇದ್ದಾಳೆ ಅಂದ್ರೆ, ಅಮ್ಮ, ಯಾರಾದ್ರೇನು, ನನಗೆ ಒಟ್ನಲ್ಲಿ ಮದುವೆ ಮಾಡಿಯೇ ಸಿದ್ಧ, ಯಾರ್ದಾದ್ರೇನು ನನಗೆ ಒಟ್ನಲ್ಲಿ ಮದುವೆ ಮಾಡ್ತೀಯಲ್ಲ, ನನ್ನೇನು ಕೇಳ್ತೀಯ ಅಂತಾಳೆ ಮಗಳು. ಅವಳಿಗೆ ಮದುವೆಯದ್ದೇ ಚಿಂತೆ. ಅವಳು ಬಂದು ಕೆಲಸದವಳ ಹತ್ರ ಕೇಳ್ತಾಳೆ, ಅಮ್ಮ, ಅಲ್ಲಿ ನೋಡಲ್ಲಿ ನಮ್ಮ ಅಮ್ಮ ಬಂದು ನನ್ನ ಹತ್ರ ಮದುವೆ ಬಗ್ಗೆ ಚಿಂತೆ ಮಾಡ್ತಾಳೆ ಅಂದ್ರೆ, ಅವಳು, ಅಮ್ಮ, ನನಗೆ ತಂಗಳನ್ನಾದ್ರೇನು, ಬಿಸಿಯನ್ನಾದ್ರೇನು, ಯಾವ್ದಾದ್ರೂ ಹಾಕು, ನಾನು ಊಟ ಮಾಡಿ ಹೋಗ್ತೀನಿ ಅಂತ ಅವಳಿಗೆ ಊಟದ ಚಿಂತೆ. ಹಾಗೆ ಎಲ್ಲರೂ ಅವರವರದ್ದೇ ಚಿಂತೆಯಲ್ಲಿ ತೊಡಗಿರ್ತಾ ಇದ್ರೆ, ಭಗವಂತನ ಚಿಂತನೆಯಲ್ಲಿ ತೊಡಗುವವರು ಯಾರು? ಭಗವಂತನ ಚಿಂತನೆ ಸದಾ ಬೇಕು. ಈ ರೀತಿಯ ಚಿಂತನೆಗಳಿಂದ ಏನು ಪ್ರಯೋಜನವಿಲ್ಲ. ಸದಾ ನಿಷ್ಕಲ್ಮಶವಾದ ಮನಸ್ಸಿನಿಂದ ಭಗವಂತನ ಧ್ಯಾನ ಮಾಡ್ತಾ, ತನ್ಮೂಲಕ ಭಗವಂತನನ್ನ
ಸಾಕ್ಷಾತ್ಕರಿಸಿ ನರಸಿಂಹಾವತಾರದ ಮೂಲಕ ಸಾಕ್ಷಾತ್ಕರಿಸಿಕೊಂಡು ದೈತ್ಯ ಹಿರಣ್ಯಕಶಿಪುವಿನ ಸಂಹಾರಕ್ಕೆ ಹೇತುವಾದಂತಹ ಆ ಶ್ರೀಹರಿಯ ಪರಮ ಭಕ್ತಾಗ್ರೇಸರನಾದಂತಹ ಪ್ರಹ್ಲಾದನ ಕಥೆಯನ್ನ ನಾವಿಂದು ಶ್ರವಣ ಮಾಡೋಣ. ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ. ಹರ ನಮಃ ಪಾರ್ವತಿ ಪತಯೇ ಹರ ಹರ ಮಹದೇವ್. ಈಗ ನಾವೆಲ್ಲ ಸಂಕೀರ್ತನೆ ಮಾಡೋಣ. ಭಜನೆಯವರು ಹೇಗೂ ಒಂದಷ್ಟು ಮಂದಿ ಇದ್ದೀರಿ. ಈಗ ಹೇಗೂ ಭಜನೆ ಆಗಿದೆ, ಅದರ ಜೊತೆಗೆ ಭಜನೆಯನ್ನು ಮಾಡೋಣ. ಜೈ ಜೈ ವಿಠಲ ಪಾಂಡುರಂಗ, ಜಯ ಹರಿ ವಿಠಲ ಪಾಂಡುರಂಗ, ಜೈ ಜೈ ವಿಠಲ ಪಾಂಡುರಂಗ, ಜೈ ಜೈ ವಿಠಲ ಪಾಂಡುರಂಗ, ಜಯ ಹರಿ ವಿಠಲ ಪಾಂಡುರಂಗ, ಜಯ ಹರಿ ವಿಠಲ ಪಾಂಡುರಂಗ, ಜೈ ಜೈ ವಿಠಲ ಪಾಂಡುರಂಗ. ಆಪದ್ಬಾಂಧವ ಪಾಂಡುರಂಗ, ಆಪದ್ಬಾಂಧವ ಪಾಂಡುರಂಗ, ಅನಂತ ರಕ್ಷಕ ಪಾಂಡುರಂಗ, ಅನಂತ ರಕ್ಷಕ ಪಾಂಡುರಂಗ, ಭಕ್ತ ಪೋಷಕ ಪಾಂಡುರಂಗ, ಭಕ್ತ ಪೋಷಕ ಪಾಂಡುರಂಗ, ಮುಕ್ತಿ ಪ್ರದಾಯಕ ಪಾಂಡುರಂಗ, ಮುಕ್ತಿ ಪ್ರದಾಯಕ ಪಾಂಡುರಂಗ, ಜೈ ಜೈ ವಿಠಲ ಪಾಂಡುರಂಗ, ಜೈ ಜೈ ವಿಠಲ ಪಾಂಡುರಂಗ. ತಂದೆ ವಿಠಲ ಪಾಂಡುರಂಗ, ತಂದೆ ವಿಠಲ ಪಾಂಡುರಂಗ, ತಾಯಿ ವಿಠಲ ಪಾಂಡುರಂಗ, ತಂದೆ ವಿಠಲ ಪಾಂಡುರಂಗ, ತಾಯಿ ವಿಠಲ ಪಾಂಡುರಂಗ, ಬಂಧು ವಿಠಲ ಪಾಂಡುರಂಗ, ಬಂಧು ವಿಠಲ ಪಾಂಡುರಂಗ, ಬಳಗ ವಿಠಲ ಪಾಂಡುರಂಗ, ಬಳಗ ವಿಠಲ ಪಾಂಡುರಂಗ, ಜೈ ಜೈ ವಿಠಲ ಪಾಂಡುರಂಗ, ಜೈ ಜೈ ವಿಠಲ ಪಾಂಡುರಂಗ, ಆಪದ್ಬಾಂಧವ ಪಾಂಡುರಂಗ, ಅನಂತ ರಕ್ಷಕ ಪಾಂಡುರಂಗ, ಅನಂತ ರಕ್ಷಕ ಪಾಂಡುರಂಗ, ಜೈ ಜೈ ವಿಠಲ ಪಾಂಡುರಂಗ, ಜೈ ಜೈ ವಿಠಲ ಪಾಂಡುರಂಗ, ಜೈ ಜೈ ವಿಠಲ ಪಾಂಡುರಂಗ, ಪಾಂಡುರಂಗ ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ. ಹರ ನಮಃ ಪಾರ್ವತಿ ಪತಯೇ ಹರ ಹರ ಮಹದೇವ್.
ಕಥಾರಂಭದಲ್ಲಿ ಸನಕಾದಿಗಳಿತ್ತಿಹ ಶಾಪದಿ ಜನಿಸಿರ್ದರು ಜಯ ವಿಜಯರು ಭವದಿ. ಸನಕಾದಿಗಳಿತ್ತಿಹ ಶಾಪದಿ ಸನಕಾದಿಗಳಿತ್ತಿಹ ಶಾಪದಿ ಜನಿಸಿದ್ದರು ಜಯ ವಿಜಯರು ಭವದಿ. ಧನುಜರಾಗಿ ಕಶ್ಯಪ ಸುತರೀರ್ವರು ಘನಘೋರರು ವಿಕ್ರಮದಿ. ಘನವೀರರು ವಿಕ್ರಮದಿ. ಸನಕಾದಿಗಳಿತ್ತಿಹ ಶಾಪದಿ ಜನಿಸಿದ್ದರು ಜಯ ವಿಜಯರು ಭವದಿ. ಹರಿವರಾಹವರ ಹಿರಣ್ಯಾಕ್ಷನಂ ಕೊಂದು ಹರಿವರಾಹವರ ಹಿರಣ್ಯಾಕ್ಷನಂ ಕೊಂದು ಉಳಿಸಿದ ನೀಧರೆಯನು ಜಲದಿ. ಹರಿಯ ದ್ವೇಷಿಸುತ್ತ ಹಿರಣ್ಯಕಶ್ಯಪ ಹರಿಯ ದ್ವೇಷಿಸುತ್ತ ಹಿರಣ್ಯಕಶ್ಯಪ ತಪಕಿನಿಂದ ಮಂದರ ಶಿರದಿ. ತಪಕಿನಿಂದ ಮಂದರ ಶಿರದಿ. ಸನಕಾದಿಗಳಿತ್ತಿಹ ಶಾಪದಿ ಜನಿಸಿದ್ದರು ಜಯ ವಿಜಯರು ಭವದಿ. ಧನುಜರಾಗಿ ಕಶ್ಯಪ ಸುತರೀರ್ವರು ಘನಘೋರರು ವಿಕ್ರಮದಿ. ಘನವೀರರು ವಿಕ್ರಮದಿ. ಬ್ರಹ್ಮಮಾನಸ ಪುತ್ರಾದ ಸನಕಾದಿಗಳು ಲೋಕಲೋಕಗಳನ್ನೆಲ್ಲ ಸಂಚಾರ ಕೈಗೊಂಡು ನೇರವಾಗಿ ವೈಕುಂಠಕ್ಕೆ ಆಗಮಿಸಿದ್ದಾರೆ. ತಪೋವೃದ್ಧರು ಜ್ಞಾನವೃದ್ಧರು ಆಗಿರ್ತಕ್ಕಂತಹ ಸನಕಾದಿಗಳು 5-6 ವರ್ಷ ಪ್ರಾಯದ ಬಾಲಕರಂತೆ ಕಾಣ್ತಾ ಇದ್ದಾರೆ. ಯಾವುದೇ ರೀತಿಯಾದಂತಹ ವಸನವನ್ನು ಧರಿಸ್ತಾ ಇರಲಿಲ್ಲ. ಇತ್ತ ವೈಕುಂಠ ದ್ವಾರದಲ್ಲಿ ಜಯ ವಿಜಯರೆಂಬ ದ್ವಾರಪಾಲಕರು ಇದ್ಯಾರೋ ಬಾಲಕರಿರಬೇಕು ಬರ್ತಾ ಇರತಕ್ಕಂಥವರು ಎಂಬುದಾಗಿ ಅವರನ್ನ ಅಲ್ಲೇ ತಡೀತಾರೆ. ಸನಕಾದಿಗಳು ಹೇಳ್ತಾರೆ, ಅಯ್ಯ ನಮ್ಮನ್ಯಾಕೆ ತಡಿತಾ ಇದ್ದೀಯ? ನಮಗೂ ಭಗವಂತನಿಗೂ ಅತ್ಯಂತ ಅವಿನಾಭಾವ ಸಂಬಂಧವಿದೆ. ಆತನ ಹೃದಯದಲ್ಲಿ ನಾವು, ನಮ್ಮ ಹೃದಯದಲ್ಲಿ ಆತ ಎಂಬತಕ್ಕಂತಹ ಒಂದು ಅತ್ಯಂತ ಸುಂದರವಾದ ಬಾಂಧವ್ಯವಿದೆ. ನಮ್ಮನ್ನು ತಡಿಬೇಡ, ಬಿಡು, ಒಳಗೆ ಬಿಡು ಎಂಬುದಾಗಿ ಹೇಳಲು ಜಯ ವಿಜಯರು ಅವರನ್ನ ತಡೀತಾರೆ, ದ್ವಾರದಲ್ಲಿಯೇ ತಡೀತಾರೆ. ಕೋಪಗೊಂಡಂತಹ ಅವರು, ಎಲೈ ದ್ವಾರಪಾಲಕರೇ, ಎಷ್ಟು ಸೊಕ್ಕು ನಿಮಗೆ, ನೀವು ಇಲ್ಲಿರಲು ಯೋಗ್ಯರಲ್ಲ. ಆದ್ದರಿಂದ ಪಾಪಮಯವಾದಂತಹ ಅಸುರ ಯೋನಿಯನ್ನ ಹೊಂದಿರಿ ಎಂಬುದಾಗಿ ಶಾಪವನ್ನಿತ್ತಿದ್ದಾರೆ. ಈ ರೀತಿ ಶಾಪಗ್ರಸ್ತರಾದಂತಹ ಜಯ ವಿಜಯರು ದ್ವಿತೀಯ ಪುತ್ರರಾಗಿ ಜನಿಸಿದ್ದರು. ಹಿರಿಯವನಾದವನೇ ಹಿರಣ್ಯಕಶಿಪು ಮತ್ತು ಕಿರಿಯವನಾದವನೇ ಹಿರಣ್ಯಾಕ್ಷ. ಹಿರಣ್ಯಾಕ್ಷನನ್ನು ಭಗವಂತ ವರಾಹಾವತಾರದಿಂದ ಆತನನ್ನು ಸಂಹಾರ ಮಾಡಿದ್ದಾನೆ. ಇಡೀ ಶೋಣಿತಾಪುರ ಶೋಕಗ್ರಸ್ತವಾಗಿದೆ. ಎಲ್ಲರೂ ಶೋಕದಲ್ಲಿ ನಿರತರಾಗಿದ್ದರೆ ಹಿರಣ್ಯಕಶಿಪು ಧೈರ್ಯವನ್ನು ತಂದುಕೊಂಡು ಎಲ್ಲರನ್ನ ಸಂತೈಸಿದ್ದಾನೆ. ಬಳಿಕ ಆ ಹರಿಯನ್ನ ದ್ವೇಷಿಸಲು ನಿರ್ಧಾರ ಮಾಡಿದ್ದಾನೆ. ಈ ರೀತಿಯಾಗಿ ತಾನು ಅಜೇಯನಾಗಬೇಕು, ಮುಪ್ಪು ಸಾವುಗಳಿಲ್ಲದಂತಹ ವರವನ್ನ ಪ್ರಾಪ್ತಿ ಮಾಡಿ ಇಡೀ ಜಗತ್ತಿಗೆ ಏಕಛತ್ರಾಧಿಪತಿಯನ್ನ ಹೊಂದಿ ಆ ಮೂಲಕ ನಾನೇ ಲೋಕದ ಒಡೆಯನಾಗಬೇಕು ಎಂಬತಕ್ಕಂತಹ ಒಂದು ಆಶಯವನ್ನು ಹೊಂದಿದ್ದಾನೆ. ಈ ರೀತಿ ಸಂಕಲ್ಪ ಮಾಡಿ ಬ್ರಹ್ಮನ ಕುರಿತಾದಂತಹ ತಪಸ್ಸನ್ನ ಆಚರಿಸ್ತಾನೆ. ಸತೇಪೆ ಮಂದರದ್ರೋಣ್ಯಾಂ ತಪಃ ಪರಮದಾರುಣಂ ಊರ್ಧ್ವಬಾಹುರ್ನಭೋ ದೃಷ್ಟಿಃ ಪಾದಾಂಗುಷ್ಠಾಶ್ರಿತಾವನಿಃ
ತೇಪೆ ಮಂದರಂದ್ರೋಣ್ಯ. ಈ ರೀತಿಯಾಗಿ ನೇರವಾಗಿ ಮಂದರ ಪರ್ವತದ ತಪ್ಪಲಿಗೆ ಆಗಮಿಸಿದ್ದಾನೆ. ಅತ್ಯಂತ ಕಠಿಣವಾದಂತಹ ತಪಸ್ಸನ್ನು ಆರಂಭಿಸಿದ್ದಾನೆ. ಕೇವಲ ಕಾಲಿನ ಉಂಗುಷ್ಟದಿಂದ ನಿಂತು ಕೈಯನ್ನು ಮೇಲಕ್ಕೆತ್ತಿ ಆತನ ಮುಖ ಮೇಲ್ಮುಖವಾಗಿದೆ. ಈ ರೀತಿಯಾಗಿ ಕಠೋರವಾದಂತಹ ತಪಸ್ಸನ್ನು ಆಚರಿಸಲು ತೊಡಗಿದ್ದಾನೆ. ಈ ರೀತಿಯಾಗಿ ತಪೋನಿರತರಾದಂತಹ ಹಿರಣ್ಯಕಶಿಪುವಿನ ನೆತ್ತಿಯಿಂದ ತಪೋಜ್ವಾಲೆಯು ಹೊರಹೋಗಲು ಆರಂಭಿಸಿದ ಎಲ್ಲಾ ಕಡೆಗಳಲ್ಲಿ. ಅಕ್ಕಪಕ್ಕದ ಲೋಕಗಳೆಲ್ಲ ಸುಡಲಾರಂಭಿಸಿತು. ನದಿ ಸಮುದ್ರಗಳೆಲ್ಲ ಕಂಪಿಸಲಾರಂಭಿಸಿತು. ಎಲ್ಲವೂ ಕುದಿಯುತ್ತಾ ಇದೆ. ದ್ವೀಪ ಪರ್ವತಗಳಿಂದೊಡಗೂಡಿದಂತಹ ಇಡೀ ಭೂಮಂಡಲ ನಡುಗಲಾರಂಭಿಸಿದೆ. ಭೂಮಿಯು ಗಡಗಡನೆ ನಡುಗುತ್ತಾ ಇದೆ. ಗ್ರಹ ನಕ್ಷತ್ರಗಳೆಲ್ಲ ಮೇಲಿನಿಂದ ಕೆಳಗೆ ಉರುಳಿದೆ. ದಶದಿಕ್ಕುಗಳು ಧಗಧಗನೆ ಹೊತ್ತಿ ಉರಿಯತೊಡಗಿದೆ. ದೇವತೆಗಳೆಲ್ಲ ಬ್ರಹ್ಮದೇವರಲ್ಲಿ ಮೊರೆ ಇಡ್ತಾ ಇದ್ದಾರೆ. ಹೇ ಬ್ರಹ್ಮದೇವ, ನಿನಗೆ ಇದ್ಯಾವುದು ಅರಿಯದೇ ಇರುವಂಥದ್ದಲ್ಲ, ನೀನೆಲ್ಲವನ್ನೂ ತಿಳಿದೇ ಇದ್ದೀಯ. ಆದರೂ ನಾವು ಈತನ ತಪಸ್ಸಿನ ಆಶಯವೇನು, ಯಾವ ಉದ್ದೇಶಕ್ಕಾಗಿ ಈತ ತಪಸ್ಸನ್ನು ಆಚರಿಸ್ತಾ ಇದ್ದಾನೆ ಎಂಬುದನ್ನು ತಿಳಿದೇ ಬಂದಿದ್ದೇವೆ. ನಿಮ್ಮಲ್ಲಿ ಭಿನ್ನವಿಸ್ತಾ ಇದ್ದೇವೆ. ಈತನ ತಪಸ್ಸಿನ ಉದ್ದೇಶ ಅತ್ಯಂತ ಕೆಟ್ಟದಾಗಿದೆ. ದೇವತೆಗಳಿಗೆ ಕೆಟ್ಟದ್ದನ್ನೇ ಬಯಸುವುದಕ್ಕೋಸ್ಕರವಾಗಿ ತಪಸ್ಸನ್ನು ಆಚರಿಸ್ತಾ ಇದ್ದಾನೆ. ಬ್ರಹ್ಮದೇವ, ನಮ್ಮೆಲ್ಲರನ್ನ ನೀನೇ ಕಾಪಾಡಬೇಕು ಎಂಬುದಾಗಿ ಭಕ್ತಿಯಿಂದ ಮೊರೆ ಹೋಗಿದ್ದಾರೆ ದೇವತೆಗಳು. ಬ್ರಹ್ಮದೇವರು ಆ ಕೂಡಲೇ ಭೃಗುದಕ್ಷರೇ ಮೊದಲಾದ ಪ್ರಜಾಪತಿಗಳೊಡನೆ ಹಿರಣ್ಯಕಶಿಪುವಿನ ಬಳಿಗೆ ಬಂದಿದ್ದಾರೆ. ಹುತ್ತ, ಹುಲ್ಲು, ಬಿದಿರು ಇತ್ಯಾದಿ ಮರಗಿಡಗಳಿಂದ ಮುಚ್ಚಿ ಹೋಗಿದ್ದಂತಹ ಹಿರಣ್ಯಕಶಿಪುವಿನ ಆತನ ಶರೀರದ ಮೇಲೆ ದಿವ್ಯವಾದ ಜಲವನ್ನು ಪ್ರೋಕ್ಷಿಸಿದ್ದಾರೆ. ಆ ಕೂಡಲೇ ದೇಹಕ್ಕೆ ಜೀವ ಕಳೆ ಬಂದಿದೆ. ಇಂದ್ರಿಯಗಳೆಲ್ಲವೂ ಮೊದಲಿನಿಂದಾಗಿ ಇನ್ನೂ ಅತ್ಯಂತ ಶುಭ್ರವಾಗಿ ಹೊಳೆಯುತ್ತಾ ಇದೆ ಅಂತೆ ಆತನ ದೇಹ. ಆತ ಆ ಬ್ರಹ್ಮದೇವನನ್ನು ಕಂಡೊಡನೇನೆ, ಹೇ ದೇವಾ, ನೀನು ವರವನ್ನು ಕರುಣಿಸುವುದಾದರೆ ಹಗಲಿರುಳು ಹೊರಗೊಳಗೆ ಧರೆಯಲಿ ಗಗನದಲ್ಲಿ ಸುರನರರ ಕೈಯಲಿ ಜಗನುಮಯ ಕೊಡು ಎನಗೆ ಸಾಯದಂತಿರೆ ವರವ. ಹೇ ಬ್ರಹ್ಮದೇವ, ನನ್ನ ತಪಸ್ಸಿಗೆ ಮೆಚ್ಚಿ ಪ್ರತ್ಯಕ್ಷನಾಗಿದ್ದೀಯಲ್ಲ ಪ್ರಭೋ, ವಂದಿಸಿಕೊಂಡಿದ್ದೇನೆ. ನೀನು ವರವನ್ನೇ ಕರುಣಿಸುವುದಾದರೆ ಹಗಲಾಗಲಿ ಇರುಳಾಗಲಿ ಒಳಗಾಗಲಿ ಹೊರಗಾಗಲಿ ಮೇಲೆಯಾಗಲಿ ಕೆಳಗಾಗಲಿ ಯಾವುದೇ ರೀತಿಯಲ್ಲೂ ನನಗೆ ಸಾವು ಬರದಂತಹ ವರವನ್ನು ದಯಪಾಲಿಸುದೇವ ಎಂದಿದ್ದಾರೆ. ಬ್ರಹ್ಮದೇವ ಹೇಳುತ್ತಾನೆ, ಅಯ್ಯ, ಈ ವರವು ಅತ್ಯಂತ ದುರ್ಲಭವಾದುದು, ಆದರೂ ನಿನಗೆ ದಯಪಾಲಿಸ್ತಾ ಇದ್ದೇನೆ, ತಥಾಸ್ತು ಎಂದನಂತೆ. ಹಿರಣ್ಯಕಶಿಪುವಿಗೆ ಮತ್ತು ಸಂಶಯವಾಗ್ತಾ ಇದ್ದೆ. ಏನೋ ಒಂದು ಮರ್ಮ ಇದೆ, ನನ್ನನ್ನು ಕೊಲ್ಲಲು ಬೇರೆ ಯಾವುದೋ ಉಪಾಯವಿದೆ. ಆದ್ದರಿಂದ ಹೇ ದೇವಾ, ಮತ್ತೆ ಖಗ ಮೃಗನಾಖ ನಿಖರದಿ ನಿನ್ನಯ ಸೃಷ್ಟಿಯ ನಿಖರಗಳೆನ್ನ ಕೊಲದ ತೆರದಿ. ಹೇ ದೇವ, ಯಾವುದೇ ರೀತಿಯ ಪ್ರಾಣಿಯಿಂದಾಗಲಿ ಪಶು ಪಕ್ಷಿಯಿಂದಾಗಲಿ ಅಥವಾ ನಾಗಗಳಿಂದ ಉರಗಗಳಿಂದ ನನಗೆ ಸಾವು ಬರದಂತಹ ವರವನ್ನು ದಯಪಾಲಿಸು. ಅದೂ ಅಲ್ಲದೆ ನಿನ್ನ ಸೃಷ್ಟಿಯಿಂದ ಉಂಟಾಗಿರ್ತಕ್ಕಂಥ ಯಾವ ಜೀವರಾಶಿಗಳಿಂದಲೂ ನನಗೆ ಮರಣವು ಬಾರದೇ ಇರತಕ್ಕಂತಹ ವರವನ್ನು ದಯಪಾಲಿಸು ಎಂಬುದಾಗಿ ಆತ ಪ್ರಾರ್ಥಿಸಲು ಬ್ರಹ್ಮದೇವರು ವರವನ್ನಿತ್ತಿದ್ದಾರೆ. ತಥಾಸ್ತು ಎಂಬುದಾಗಿ ವರವನ್ನಿತ್ತು ಅಂತರ್ಧಾನನಾಗಿದ್ದಾರೆ. ಇತ್ತ ವರಬಲೋನ್ಮತ್ತನಾದಂತಹ ಹಿರಣ್ಯಕಶಿಪು ಎಲ್ಲರನ್ನ ಪೀಡಿಸತೊಡಗಿದ. ಯಜ್ಞಯಾಗಾದಿಗಳನ್ನ ನಾಶ ಮಾಡಲು ಋಷಿ ಮುನಿಗಳನ್ನ ಹಿಂಸಿಸತೊಡಗಿದ. ಇಷ್ಟಕ್ಕೆ ನಿಲ್ಲಿಸದೆ ದಿಗ್ವಿಜಯವನ್ನ ಕೈಗೊಳ್ಳಲು ಹೊರಟು ನಿಂತ. ಇತ್ತ ಹಿರಣ್ಯಕಶಿಪುವಿನ ಮಡದಿ ಕೈಯಾದು 4ನೇ ಬಾರಿ ಗರ್ಭವತಿಯಾಗಿದ್ದಾಳೆ.
ಇದನ್ನರಿತಿದ್ದಂತಹ ದೇವೇಂದ್ರ ಆಕೆಯನ್ನ ಅಪಹರಿಸಿ ಕರ್ಕೊಂಡು ಹೋಗ್ತಾ ಇದ್ದಾನಂತೆ. ದೇವೇಂದ್ರ, ನಾರದರು ಆ ದೇವೇಂದ್ರನನ್ನ ತಡಿತಾರೆ. ಅಯ್ಯ ಮೂರ್ಖ ಪುರಂದರ, ಏನಿದು ಅನ್ಯಾಯ? ನಿನಗೆ ದ್ವೇಷವಿರುವುದು ಹಿರಣ್ಯಕಶಿಪುವಿನ ಮೇಲಲ್ವೇ? ಯಾಕೆ ಈಕೆಯನ್ನ ಯಾಕೆ ಸೆಳೆದೊಯ್ತಾ ಇದ್ದೀಯಾ, ಅಪಹರಿಸ್ತಾ ಇದ್ದೀಯಾ, ಯಾಕೆ ಎಂಬುದಾಗಿ ಕೇಳಲು ದೇವೇಂದ್ರ ಹೇಳ್ತಾನಂತೆ, ಸ್ವಾಮಿ, ಏನು ಸ್ವಾಮಿ, ನಿಮಗೇನು ಗೊತ್ತಿಲ್ಲದಂತೆ ಮಾತಾಡ್ತಾ ಇದ್ದೀರಲ್ವಾ? ಈಗಲೇ ಓರ್ವ ಹಿರಣ್ಯಕಶಿಪುವನ್ನೇ ನಮಗೆ ತಡೆದುಕೊಳ್ಳಲಾಗ್ತಾ ಇಲ್ಲ. ಇನ್ನೊಬ್ಬ ಹಿರಣ್ಯಕಶಿಪು ಹುಟ್ಟಿದ್ರೆ ಎರಡೆರಡು ಹಿರಣ್ಯಕಶಿಪು ಏನೇನು ಆಗ್ಬಹುದು ಸ್ವಾಮಿ. ಆದ್ದರಿಂದ ಈಕೆಯನ್ನ ಸೆಳೆದೊಯ್ತಾ ಇದ್ದೇನೆ ಅಂತ ಹೇಳಲು ನಾರದರು ಹೇಳ್ತಾರೆ, ಅಯ್ಯ, ನಿಮ್ಮ ಕಷ್ಟಗಳು ಸಂಕಷ್ಟಗಳು ಏನಿದ್ದರು ಈಗ ಜನಿಸುವಂತಹ ಈ ಬಾಲಕನಿಂದಲೇ ಅದೆಲ್ಲದಕ್ಕೂ ಮೋಕ್ಷ, ಅದೆಲ್ಲವೂ ನಾಶವಾಗುತ್ತದೆ ಎಂಬುದಾಗಿ ಆ ದೇವೇಂದ್ರನನ್ನು ಕಳುಹಿಸಿಕೊಟ್ಟಿದ್ದಾರೆ. ಆ ರೀತಿಯಾಗಿ ಆ ಕಯಾದುವನ್ನ ನಾರದರು ತಮ್ಮ ಆಶ್ರಮಕ್ಕೆ ಕರೆದೊಯ್ದಿದ್ದಾರೆ. ಆಕೆಯನ್ನ ನೇರವಾಗಿ ಆಶ್ರಮಕ್ಕೆ ಕರೆದೊಂದು ಬರಮಾಡಿಕೊಂಡು ಸ್ವಂತ ಮಗಳಂತೆ, ಸ್ವಂತ ಮಗಳೇ ಮನೆಗೆ ಬಂದಳು ಎಂಬಷ್ಟು ಪ್ರೀತಿಯಿಂದ ಆಕೆಯನ್ನ ಬರಮಾಡಿಕೊಂಡಿದ್ದಾರೆ. ಆಕೆಯ ಅಪೇಕ್ಷೆಯಂತೆ ನಾರಾಯಣ ಮಹಾಮಂತ್ರದ ಉಪದೇಶವನ್ನು ಮಾಡ್ತಾರೆ. ಹರಿನಾರಾಯಣ 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 ಎನು ಮನವೇ, ಹರಿನಾರಾಯಣ 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 ಎನು ಮನವೇ, ನಾರಾಯಣನೆಂಬ ನಾಮದ ಬೀಜವ, ನಾರಾಯಣನೆಂಬ ನಾಮದ ಬೀಜವ ನಾರದ ಇತ್ಯ ಹರೆಯೊಳಗೆ, ಹರಿನಾರಾಯಣ 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 ಎನು ಮನವೇ, ಹರಿನಾರಾಯಣ 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 ಎನು ಮನವೇ. ಈ ರೀತಿಯಾಗಿ ಗರ್ಭವತಿಯಾದ ಕಯಾದುವಿಗೆ ಮಂತ್ರೋಪದೇಶವನ್ನು ಮಾಡಲಾಗಿ ಗರ್ಭಸ್ಥ ಶಿಶುವಿಗೂ ಈ ಮಂತ್ರೋಪದೇಶವಾಗಿದೆ. ಇತ್ತ ದಿಗ್ವಿಜಯನ್ನ ಮುಗಿಸಿ ಹಿರಣ್ಯಕಶಿಪು ತನ್ನ ಆಸ್ಥಾನಕ್ಕೆ ಮರಳಿದ್ದಾನೆ. ನಾರದರು ಕಯಾದುವನ್ನ ಹಿರಣ್ಯಕಶಿಪುವಿಗೆ ತಂದೊಪ್ಪಿಸ್ತಾನೆ. ಕೆಲವು ಸಮಯ ಕಳೆಯಲಾಗಿ ಕಯಾದು ಗಂಡು ಮಗುವಿಗೆ ಜನ್ಮವಿತ್ತಿದ್ದಾಳೆ. ಮಗುವಿನ ಕಾಂತಿಯುತವಾದಂತಹ ಮುಖ, ಆತನ ಮುಖಾರವಿಂದಗಳನ್ನ ಕಂಡಾಕ್ಷಣ ಎಲ್ಲರಿಗೂ ಮಹದಾನಂದ, ಪರಮಾನಂದ ಉಂಟಾಯಿತಂತೆ. ಪ್ರಕೃಷ್ಟವಾದಂತಹ ಆಹ್ಲಾದವನ್ನ ಉಂಟು ಮಾಡುವವನಾದ್ದರಿಂದ ಆತನಿಗೆ ಪ್ರಹ್ಲಾದ ಎಂಬತಕ್ಕಂತಹ ನಾಮಕರಣವನ್ನು ಮಾಡಿದ್ದಾರೆ. ದಿನೇ ದಿನೇ ಪ್ರವೃದ್ಧಮಾನನಾದ ಬಾಲಕನ ಗುಣಗಳಲ್ಲಿ ಎಳ್ಳಿನಿತು ಲೋಪ ದೋಷಗಳು ಇರಲೇ ಇಲ್ವಂತೆ. ಬ್ರಾಹ್ಮಣರಲ್ಲಿ ಸದಾ ಭಕ್ತಿ, ಸೌಮ್ಯ ಸ್ವಭಾವದವನಾಗಿದ್ದಾನೆ. ಸತ್ಯಪ್ರತಿಜ್ಞನು ಜಿತೇಂದ್ರಿಯನೂ ಆಗಿದ್ದಾನೆ. ಎಂಥ ಗುಣ ಪ್ರಹ್ಲಾದನಿದ್ದು. ಇಂತಿರಲಾಗಿ ಆಸ್ಥಾನದ ಕ್ರಮ ಸದಾ ಸಂಪ್ರದಾಯದಂತೆ ಪ್ರಹ್ಲಾದನನ್ನ ವಿದ್ಯಾಭ್ಯಾಸಕ್ಕೆ ಶುಕ್ರಾಚಾರ್ಯರ ಪುತ್ರರಾದಂತಹ ಚಂಡಾಮರ್ಕರ ಬಳಿ ಕಳುಹಿಸಿದ್ದಾರೆ. ರಾಜನೀತಿ, ಅರ್ಥಶಾಸ್ತ್ರ ಇವುಗಳ ಬೋಧನೆಗಾಗಿ ಆತನ ಆ ಗುರುಗಳ ಬಳಿಗೆ ಪ್ರಹ್ಲಾದನನ್ನು ಕಳುಹಿಸಿಕೊಟ್ಟಿದ್ದಾರೆ. ಆ ಪಾಠಗಳಲ್ಲಿ ಆತನಿಗೆ ಎಳ್ಳಷ್ಟು ಆಸಕ್ತಿ ಇಲ್ಲದೇ ಇದ್ರೂ ಕೂಡ ಗುರುಗಳಿಗೆ ಅವೆಲ್ಲವನ್ನ ಸಾಂಗೋಪಾಂಗವಾಗಿ ಒಪ್ಪಿಸ್ತಾ ಇದ್ದನಂತೆ. ಯಾಕೆಂದ್ರೆ ಆತನಿಗೆ ಲೌಕಿಕ ವಿಷಯಗಳ ಯಾವುದರ ಮೇಲೂ ಆಸಕ್ತಿಯೇ ಇರಲಿಲ್ಲಂತೆ. ಒಂದು ದಿನ
ಹಿರಣ್ಯಕಶಿಪು ಪ್ರಹ್ಲಾದನನ್ನ ಆಸ್ಥಾನಕ್ಕೆ ಕರೆಸಿಕೊಳ್ತಾನೆ ಗುರುಕುಲದಿಂದ. ಪ್ರೇಮದಿಂದ ಆತನನ್ನ ಬಾಚಿ ತಬ್ಬಿಕೊಳ್ತಾರೆ. ತನ್ನ ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡು, ಮಗು ಕಂದ, ಹೇಗೆ ಕಲಿತೀಯೋ ಮಗನೇ? ಯಾವ ರೀತಿಯಾಗಿ ವಿದ್ಯಾಭ್ಯಾಸ ಕಲಿಸಿಕೊಟ್ರು? ಚೆನ್ನಾಗಿ ಕಲಿತಿದ್ಯೋ? ನೋಡೋಣ. ಅಲ್ಲಿ ಕಲಿಸಿಕೊಟ್ಟಂತಹ ವಿದ್ಯೆಯಲ್ಲಿ ಯಾವುದಾದರೂ ಒಂದು ನಿನಗೆ ಯಾವುದು ಇಷ್ಟವಾಗುತ್ತದೆಯೋ ಅದನ್ನೇ ನನಗೆ ಹೇಳು ಎಂಬುದಾಗಿ ಹೇಳ್ತಾರೆ. ಆಗ ಪ್ರಹ್ಲಾದ, ಅಪ್ಪ, ಪ್ರಪಂಚದಲ್ಲಿರುವ ಪ್ರಾಣಿಗಳು ನಾನು ನನ್ನದು ಎನ್ನುವ ಸ್ವಾರ್ಥದಲ್ಲಿ ಮುಳುಗಿದ್ದಾರೆ. ಅವರು ತಮ್ಮ ಅಧಪ್ಪತನಕ್ಕೆ ಮೂಲ ಕಾರಣವಾಗಿರತಕ್ಕಂತಹ ಹುಲ್ಲು ಮುಚ್ಚಿರುವ ಕತ್ತಲೆಯ ಬಾವಿಯಂತಿರುವ ಮನೆ ಮಠಗಳನ್ನ ತೊರೆದು ಅರಣ್ಯಕ್ಕೆ ಹೋಗಿ ಭಗವಾನ್ ಶ್ರೀಹರಿಯಲ್ಲಿ ಶರಣು ಹೊಂದುವುದೇ ಸರಿ ಎಂದು ನಾನು ಭಾವಿಸ್ತೇನೆ ಅಪ್ಪ. ಇದು ನಾನು ಕಲಿತಿದ್ದೇನೆ ಎನ್ನಲಾಗಿ ಹಿರಣ್ಯಕಶಿಪು ನಕ್ಕ. ಬಾಲಕ, ಯಾರು ನಿನಗೆ ಇದನ್ನ ಬೋಧಿಸಿದವರು? ಆಹಾ, ಯಾರೋ ಆ ಶ್ರೀಹರಿಯ ಪಕ್ಷಪಾತಿಗಳು ಅಲ್ಲಿ ಗುರುಮಠದಲ್ಲಿ ಅವಿತುಕೊಂಡಿದ್ದಾರೆ. ವೇಷ ಮರೆಮಾಚಿ ಅಲ್ಲಿ ಯಾರೋ ಇದ್ದಾರೆ. ಯಾರಲ್ಲಿ? ಈತನ ವಿದ್ಯಾಭ್ಯಾಸದ ಬಗ್ಗೆ ಗಮನ ಕೊಡಿ, ಇವನ ಬುದ್ಧಿ ಕೆಡದಂತೆ ನೋಡಿಕೊಳ್ಳಿ ಎಂಬುದಾಗಿ ಎಲ್ಲರಿಗೆ ಕಟ್ಟಪ್ಪಣೆಯನ್ನ ಮಾಡಿ ಆಜ್ಞಾಪಿಸಿ ಎಲ್ಲರನ್ನ ಕಳುಹಿಸಿಕೊಟ್ಟಿದ್ದಾರೆ. ಮತ್ತೆ ಗುರುಕುಲಕ್ಕೆ ಕಳುಹಿಸಿಕೊಟ್ಟಿದ್ದಾನೆ. ಈಗ ಗುರುಗಳ ಸರದಿ. ಗುರುಗಳು ಬಾಲಕನನ್ನ ಕರೀತಾರೆ. ಅಯ್ಯ ಬಾಲಕ, ಯಾವುದೋ ಹರಿನಾಮ ಸ್ಮರಣೆ, ಭಗವಂತ ಏನೇನೋ ಹೇಳ್ತಾ ಇದ್ದೀಯಲ್ಲ, ನಾವು ಇದನ್ನ ಉಪದೇಶವೇ ಮಾಡಲಿಲ್ವಲ್ಲ, ಈ ತರದ ಪಾಠವನ್ನು ನಾವು ಮಾಡಲೇ ಇಲ್ಲ. ಹೇಗೆ ಹೇಳ್ತೀಯೋ ಮಗನೇ? ಇದನ್ನೆಲ್ಲ ನಿನಗೆ ಉಪದೇಶಿಸಿದವರು ಯಾರು ಎಂದು ಕೇಳಲು ಆತ ಹೇಳ್ತಾನೆ, ಗುರುಗಳೇ, ಕಲ್ಲಿನ ಸೆಳೆತಕ್ಕೆ ಕಬ್ಬಿಣವು ತಾನಾಗಿ ಸೆಳೆಯಲ್ಪಡುವಂತೆ ಚಕ್ರಪಾಣಿಯಾದಂತಹ ಭಗವಂತನ ಸ್ವತಂತ್ರ ಇಚ್ಛೆಯಿಂದಲೇ ನನ್ನ ಚಿತ್ತವೂ ಕೂಡ ಪ್ರಪಂಚದಿಂದ ಬೇರೆಯಾಗಿ ಆತನ ಕಡೆಗೆ ಸೆಳೆಯಲ್ಪಟ್ಟಿದೆ. ನಿಮ್ಮ ಭಾಷೆಯಲ್ಲೇ ಹೇಳುವುದಾದರೆ ಬಹುಶಃ ಆ ಭಗವಂತನೇ ನನ್ನ ಬುದ್ಧಿಯನ್ನ ಕೆಡಿಸಿರಬಹುದು ಎಂದನಂತೆ. ಗುರುಗಳಿಗೆ ಏನೂ ಮಾಡಲಾಗುವುದಿಲ್ಲ. ಅವರೇನು ಮಾಡಿಯಾರು? ಪರರ ಅಧೀನ ಹಿರಣ್ಯಕಶಿಪುವಿನ ಆಜ್ಞೆಯಂತಿರುವವರು ಕೋಪಗೊಂಡಿದ್ದಾರೆ. ಏಯ್ ಬಾಲಕ, ಏನಿದು? ಸಾಮ, ದಾನ, ಭೇದ ಇವುಗಳನ್ನೆಲ್ಲ ಈಗಾಗಲೇ ಪ್ರಯೋಗ ಮಾಡಿ ದಂಡ ಪ್ರಯೋಗಕ್ಕೆ ಮುಂದಾಗಿದ್ದಾರೆ. ಯಾರಲ್ಲಿ ಬೆತ್ತವನ್ನು ಕರೆದು ತನ್ನಿ ಎಂಬುದಾಗಿ ಶಿಷ್ಯಂದಿರಲ್ಲಿ ಆಜ್ಞಾಪಿಸಿದ್ದಾನೆ. ದೈತ್ಯ ವಂಶದಂತಹ ಈ ಶ್ರೀಗಂಧದ ಕಾಡು, ಇದರಲ್ಲಿ ಮುಳ್ಳಿನ ಜಾಲಿ ಮರದಂತೆ ಹೇಗೆ ನೀನು ಹುಟ್ಟಿದೆ ಎಂಬುದಾಗಿ ಬೈತಾರೆ. ಆ ಬಳಿಕ ಪರಿಪರಿಯಾಗಿ ಆತನನ್ನು ನಿಂದಿಸ್ತಾರೆ. ಆ ಬಳಿಕ ಆತನಿಗೆ ಧರ್ಮ, ಅರ್ಥ, ಕಾಮ, ಮೋಕ್ಷಾದಿ ಶಿಕ್ಷಣವನ್ನ ಆತನಿಗೆ ಒದಗಿಸ್ತಾರೆ. ಇಂತಿರಲಾಗಿ ಒಂದು ದಿನ ಗುರುಗಳು ಯಾವುದೋ ಕಾರ್ಯನಿಮಿತ್ತ ಹೊರಗಡೆ ತೆರಳಿದ್ದಾರೆ. ಈಗ ಉಳಿದ ಮಕ್ಕಳಿಗೆ ಕುತೂಹಲ. ಅಲ್ಲೋ ಪ್ರಹ್ಲಾದ, ನಮಗೆ ಯಾವುದೋ ಗುರುಗಳು ಇದನ್ನ ಕಲಿಸ್ಲೇ ಇಲ್ವಲ್ಲೋ? ಯಾವುದೋ ಅಲ್ಲಿ ಶ್ರೀಹರಿ, ಭಗವಂತ, ಗೋವಿಂದ ಎನ್ನುವುದಾಗಿ ಹೇಳುತ್ತಿಯಲ್ಲೋ? ಯಾರು ನಿನಗಿದನ್ನ ಕಲಿಸಿದವರು? ಇದರ ಅರ್ಥ ಏನು ಎಂಬುದಾಗಿ ಉಳಿದ ಹುಡುಗರೆಲ್ಲ ಬಂದು ಇವನ ಹತ್ರ ಕೇಳಬೇಕಾದ್ರೆ ಈತ ಹೇಳ್ತಾನೆ, ಗೆಳೆಯರೇ, ಹರಿ ಸರ್ವೋತ್ತಮ, ಹರಿಯೇ ಪರದೇವತೆ, ಹರಿಯಲ್ಲ ಧನ್ಯ ದೇವತೆಗಳುಂಟೆ. ಹರಿಯೇ ಸರ್ವೋತ್ತಮ, ಹರಿಯೇ ಪರದೇವತೆ, ಹರಿಯಲ್ಲ ಧನ್ಯತ್ರ ದೈವಗಳುಂಟೆ. ವಿಶ್ವತಶ್ಚಕ್ಷು ನೀನೇ
ವಿಶ್ವತಶ್ಚಕ್ಷು ನೀನೇ ವಿಶ್ವತೋ ಮುಖ ನೀನೇ ವಿಶ್ವತೋ ಬಾಹು ವಿಶ್ವದ ಉದರ ನೀನೆ ವಿಶ್ವತೋ ಬಾಹು ವಿಶ್ವದ ಉದರ ನೀನೆ ವಿಶ್ವವ್ಯಾಪಕ ನೀನೆ ವಿಶ್ವಸೂತ್ರಧಾರ ನೀನೆ ವಿಶ್ವವ್ಯಾಪಕ ನೀನೆ ವಿಶ್ವನಾಟಕ ಶ್ರೀ ವಿಷ್ಣುವೇ ನಮೋ ನಮೋ ವಿಶ್ವನಾಟಕ ಶ್ರೀ ವಿಷ್ಣುವೇ ನಮೋ ನಮೋ ನಾರಾಯಣ 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 ನಾರಾಯಣ. ಈ ಎಲ್ಲ ನನ್ನ ಈ ಭಕ್ತಿಗೆ, ಭಗವಂತನ ನಾಮಸ್ಮರಣೆಗೆ, ಆತನ ಚಿಂತನೆಯಲ್ಲಿ ಮುಳುಗಲು ಇದೆಲ್ಲದಕ್ಕೂ ಭಗವಂತನ ಪ್ರೇರಣೆಯೇ ಕಾರಣ ಎಂಬುದಾಗಿ ಹೇಳ್ತಾನೆ. ನಿಮಗೂ ಆ ಭಕ್ತಿ ಬೇಕು ಅಂತಾದರೆ ನಾನು ಹೇಳಿದಂತೆ ಹೇಳಿ ನನ್ನ ಜೊತೆ ಸಂಕೀರ್ತನೆಯನ್ನು ಮಾಡಿ. ನಾರಾಯಣ 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 ನಾರಾಯಣ. ಗೆಳೆಯರೇ ಹೇಳಿ, ನನ್ನ ಜೊತೆಯೇ ಹೇಳಿ. ನಾರಾಯಣ ಶ್ರೀಮನ್ನಾರಾಯಣ ನಾರಾಯಣ ಶ್ರೀಮನ್ನಾರಾಯಣ ನಾರಾಯಣ ಶ್ರೀಮನ್ನಾರಾಯಣ ನಾರಾಯಣ ಶ್ರೀಮನ್ನಾರಾಯಣ ನಾರಾಯಣ ಶ್ರೀಮನ್ನಾರಾಯಣ ನಾರಾಯಣ ನಾರಾಯಣ. ಗುರುಗಳು ಬಂದಿದ್ದಾರೆ, ಚಂಡಾಮರ್ಕರು ಬಂದಿದ್ದಾರೆ, ನೋಡ್ತಾ ಇದ್ದಾರೆ, ಎಲ್ಲರೂ ಕುಣಿತಾ ಇದ್ದಾರೆ. ಆ ಪರಿಸರದ ಪ್ರಭೆಯೋ ಅಥವಾ ಆ ಭಗವಂತನ ಪ್ರೇರಣೆಯೋ ಗೊತ್ತಿಲ್ಲ. ಗುರುಗಳು ಪ್ರಾರಂಭಿಸಿದ್ದಾರೆ. ನಾರಾಯಣ ಶ್ರೀಮನ್ನಾರಾಯಣ ನಾರಾಯಣ ಶ್ರೀಮನ್ನಾರಾಯಣ 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 ನಾರಾಯಣ ಶ್ರೀಮನ್ನಾರಾಯಣ ನಾರಾಯಣ ನಾರಾಯಣ. ಎಲ್ಲರೂ ಭಕ್ತಿಯ ಕಡಲಲ್ಲಿ ಮುಳುಗಿದ್ದಾರೆ. ಒಂದೇ ಸಮಯನೇ ಗುರುಗಳಿಗೆ ಅಲ್ಲಿ ಪ್ರಜ್ಞೆ ಬರ್ತದಂತೆ. ಅಲ್ಲ ಅಯ್ಯ, ಏನ್ ಮಾಡ್ತಾ ಇದ್ದೇನೆ ನಾನು? ಎಲ್ಲರೂ ನಿಲ್ಲಿಸಿ, ಸಾಕು ನಿಮ್ಮ ಭಜನೆ. ಇಲ್ಲ ಇಲ್ಲ, ಈ ಬಾಲಕನ ಜೊತೆ ನಾವಿದ್ರೆ ಖಂಡಿತ ಇದು ಸಾಧ್ಯವೇ ಇಲ್ಲ. ನಮ್ಮನ್ನೇ ಮರಳು ಮಾಡಿಬಿಡ್ತಾನೆ. ಬಳಿಕ ಹಿರಣ್ಯಕಶಿಪು ನಮ್ಮ ತಲೆ ಕಡಿತಾನೆ. ಆದ್ದರಿಂದ ಇವನನ್ನು ಇನ್ನು ಸುಮ್ಮನೆ ಬಿಡಬಾರದು. ಈತನನ್ನ ಈಗಲೇ ಕರೆದುಕೊಂಡು ಹೋಗೋಣ ಎಂಬುದಾಗಿ ಆತನನ್ನು ಆ ಕೂಡಲೇ ಹಿರಣ್ಯಕಶಿಪುವಿನ ಬಳಿ ಕರೆದೊಯ್ದಿದ್ದಾರೆ. ಎಲ್ಲ ವೃತ್ತಾಂತವನ್ನು ತಿಳಿಸಿದ್ದಾರಂತೆ. ಹಿರಣ್ಯಕಶಿಪು ಸಾವಧಾನದಿಂದ ಮಗನನ್ನ ಮತ್ತೊಮ್ಮೆ ಬಾಚಿ ತಬ್ಬಿದ್ದಾನೆ. ತೊಡೆ ಮೇಲೆ ಕುಳ್ಳಿರಿಸಿದ್ದಾನೆ. ವಿಚಾರಿಸ್ತಾ ಇದ್ದಾನಂತೆ. ಅಯ್ಯ ಬಾಲಕ, ಏನನ್ನು ಕಲಿತೆ, ಏನನ್ನು ಹೇಳಿಕೊಟ್ಟಿದ್ದಾರೆ ಹೇಳು ಎನ್ನಲಾಗಿ ನಾರಾಯಣ ನಿಖಿಳ ನಾರಾಯಣ ನಿಖಿಳ ಲೋಕ ಕಾರಣ ನಾರಾಯಣ ನಿಖಿಳ. ಅಪ್ಪ, ನಾರಾಯಣನೇ ನಿಖಿಳ, ನಾರಾಯಣ ನಿಖಿಳ ಲೋಕ ಕಾರಣ ನಾರಾಯಣ ನಿಖಿಳ. ನಾನಾ ರೂಪಧಾರಿ ನಿಖಿಳಾಂತರ್ಯಾಮಿ ನಾನಾ ರೂಪಧಾರಿ ನಿಖಿಳಾಂತರ್ಯಾಮಿ ನಾರದ ವಂದಿತ ನಾನಾ ರೂಪ ನಾರದ ವಂದಿತ ನಾನಾ ರೂಪ ನಾರಾಯಣ ನಿಖಿಲ ಲೋಕ
ಕಾರಣ ನಾರಾಯಣ ನಿಖಿಲ ನಾರಾಯಣ ನಿಖಿಲ ನಾರಾಯಣ ನಿಖಿಲ ನಾರಾಯಣ ನಾರಾಯಣ ನಾರಾಯಣ. ಕೆರಳಿದ್ದಾನೆ ದೈತ್ಯ. ಏನೋ ನನ್ನ ತೊಡೆಯಲ್ಲಿ ಕುಳಿತು ನನ್ನ ಆಜನ್ಮ ಶತ್ರುವಾದಂತಹ ಶ್ರೀಹರಿಯನ್ನೇ ನನ್ನ ತೊಡೆಯಲ್ಲಿ ಕುಳ್ಳಿರಿದು ಭಕ್ತಿಯಿಂದ ಪ್ರಾರ್ಥಿಸ್ತಾ ಇದ್ದೀಯಾ? ಏಳ ಮೇಲೆ ಎಂಬುದಾಗಿ ಆತನನ್ನ ತೊಡೆಯಿಂದ ಎತ್ತಿ ನೆಲಕ್ಕೆ ಉರುಳಿಸಿ ಬಿಟ್ಟಿದ್ದಾನೆ. ನೋಡಿ ಯಾಕೆ ಹೇಳುತ್ತಾ ನೋಡಿ ಯಾಕೆ ಹೇಳುತ್ತಾ ಅಸುರನಾಲಿಗಳು ಕೆಂಪೇರ್ದವು. ತನು ನಡು ನಡುಗೆ ರೌದ್ರಾವೇಶದಲ್ಲಿ ಮುಳುಗಿ ನನ್ನ ತೊಡೆಯ ಮೇಲೆ ಕುಳಿತು ನನ್ನ ಪರಮ ಶತ್ರುವನ್ನ ಹೊಗಳ್ತಾ ಇದ್ದೀಯಾ? ತೊಡೆಯ ಮೇಲಿದ್ದರ್ಭಕ ನಡುರೆ ಬಡಿದು ನೂಕಿದ ನಿಳೆಗೆ ಅರ್ಭಕನ ಬಡಿದು ನೂಕಿದ ನಿಳೆಗೆ ಆ ಕ್ಷಣದೊಳ್ ಓಲಗದ ಜನರು ಬೆದರೆ. ಅಲ್ಲಿ ನೆರೆದಿರ್ತಕ್ಕಂತಹ ಎಲ್ಲ ಪುರಜನರು ಬೆದರಿದ್ದಾರೆ. ಪ್ರಹ್ಲಾದನನ್ನ ಹಿರಣ್ಯಕಶಿಪು ಎತ್ತಿ ನೆಲಕ್ಕೆ ಕುಕ್ಕಿದ್ದ. ಯಾರಲ್ಲಿ? ಈ ಬಾಲಕನನ್ನ ಕೊಲ್ಲಿರಿ. ಜಟ್ಟಿಗಳನ್ನ ಕರೆದಿದ್ದಾನೆ, ಸೈನಿಕರನ್ನ ಕರೆದಿದ್ದಾನೆ. ಬಾಲಕನ ರೂಪದಲ್ಲಿ ವಿಷ್ಣುವೇ ಜನಿಸಿದ್ದಾನೆ. ಕೊಲ್ಲಿ ಈತನನ್ನ. ದೈತ್ಯರು ನಾನಾ ವಿಧವಾದಂತಹ ಪ್ರಯತ್ನವನ್ನ ಮಾಡುತ್ತಾರೆ. ಆತನ ಕೂದಲಿಗೂ ಕೂಡ ಏನೂ ಆಗುವುದಿಲ್ಲ. ಬೆಟ್ಟದಿಂದ ನೂಕುತ್ತಾರೆ, ಕೆಳಗೆ ಬಿದ್ದರೂ ಆತನಿಗೆ ಏನೂ ಆಗುವುದಿಲ್ಲ. ಕೊರಳಿಗೆ ಕಲ್ಲನ್ನ ಕಟ್ಟಿದ್ದಾರೆ, ಕಲ್ಲನ್ನ ಕಟ್ಟಿ ಸಮುದ್ರಕ್ಕೆ ಎಸೆದಿದ್ದಾರೆ, ಆದರೂ ಏನೂ ಆಗುವುದಿಲ್ಲ. ಮದ್ದಾನೆಗಳಿಂದ ತುಳಿಸಿದ್ದಾರೆ, ಆದರೂ ಏನೂ ಆಗುವುದಿಲ್ಲ. ನಾರಾಯಣನ ನಾಮವನ್ನು ಬಿಡದೆ ಪ್ರಹ್ಲಾದ ಧ್ಯಾನಿಸ್ತಾ ಇದ್ದಾನೆ. ನಾರಾಯಣ 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 ನಾರಾಯಣ. ಪರಿಪರಿಯಾಗಿ ಈ ರೀತಿ ಎಷ್ಟೇ ಪ್ರಯತ್ನ ಮಾಡಿದರೂ ಪ್ರಹ್ಲಾದನಿಗೆ ಏನೂ ಆಗದೆ ಇರೋದನ್ನು ನೋಡಿ ಹಿರಣ್ಯಕಶಿಪು ಮತ್ತೆ ಕೆರಳಿದ್ದಾನೆ. ಈ ಬಾರಿ ಕಯಾದುವನ್ನೇ ಕರೆದಿದ್ದಾನೆ. ಕಯಾದು, ನಿನ್ನ ಗರ್ಭದಲ್ಲಿ ಜನಿಸಿದ ಪಾಪಿ ಕುಲಘಾತಕ ಈತ ನಿನ್ನ ಗರ್ಭದಲ್ಲಿಯೇ ಜನಿಸಿದ್ದಾನೆ. ಆದ್ದರಿಂದ ನಿನ್ನ ಕೈಯಾರೆ ಇಗೋ ಈ ತೀಕ್ಷ್ಣ ವಿಷವನ್ನ ಕೊಟ್ಟು ಈತನನ್ನು ಸಾಯಿಸು ಎಂಬುದಾಗಿ ವಿಷವನ್ನ ಕೊಟ್ಟಿದ್ದಾನೆ ಹಿರಣ್ಯಕಶಿಪು. ಕಯಾದು ಅಯ್ಯೋ ಕಂದ ಎಂಬುದಾಗಿ ದುಃಖಿತಳಾಗಿದ್ದಾಳೆ. ಕಂದ ಇದೇನು ಪರಿಸ್ಥಿತಿ ಬಂದು? ಎಂತಹ ಪರಿಸ್ಥಿತಿಯಲ್ಲಿ ನನ್ನನ್ನು ನೂಕಿಬಿಟ್ಟೆ ಅಲ್ಲ ಭಗವಂತ. ಯಾರ ನಿಂದಿಸಿದೆನೋ, ಯಾರ ಮಾತಿಗೆಡಿಸಿದೆನೋ, ಯಾರ ನಿಂದಿಸಿದೆನೋ, ಯಾರ ನಿಂದಿಸಿದೆನೋ, ಯಾರ ಮಾತಿಗೆಡಿಸಿದೆನೋ, ಯಾರ ಮಮತೆಯ ಕೂಡಿಯ ಕರುಳಹಿಸುಕಿದೆನೋ, ಯಾರ ಸೌಭಾಗ್ಯ ಸತಿ, ಯಾವ ಸತಿಪತಿಯರ ಸವೀಕ್ಷಣವ ಕಸಿದೆನೋ, ಯಾರ ಸೌಭಾಗ್ಯ ಸಸಿ ಕರಟಿಸಿದೆನೋ.
ಭಗವಂತ, ಎಂಥ ಪರಿಸ್ಥಿತಿ! ಯಾರ ನಿಂದಿಸಿನೇನೋ, ಯಾರ ಮತಿಗೆಡಿಸಿನೇನೋ. ಭಗವಂತ, ಎಂಥ ಪರಿಸ್ಥಿತಿ, ಎಂಥ ಪರಿಸ್ಥಿತಿ! ಅಯ್ಯೋ ಭಗವಂತ, ಎಂಥ ಪರಿಸ್ಥಿತಿಗೆ ನನ್ನನ್ನು ತಂದೊಡ್ಡಿದ್ದೀಯ. ಮಗನನ್ನ ಬಳಿಗೆ ಕರೀತಾಳೆ. ಮಗನೇ, ಯಾಕೆ ಈ ರೀತಿಯಾದಂತಹ ತಪ್ಪುಗಳನ್ನು ಮಾಡ್ತಾ ಇದ್ದಿ? ನಿನ್ನ ತಂದೆಗೆ ಆ ಜನ್ಮ ಶತ್ರುವಾಗಿರ್ತಕ್ಕಂತಹ ಆ ಭಗವಂತನ ನಾಮಸ್ಮರಣೆಯನ್ನು ಯಾಕೆ ಮಾಡ್ತಾ ಇದ್ದಿ? ಅದನ್ನು ನಿಲ್ಲಿಸಬಾರದೆ ಎಂಬುದಾಗಿ ಹೇಳಲು ಆ ಪ್ರಹ್ಲಾದನೇ ಅಮ್ಮನನ್ನ ಸಾಂತ್ವನಗೊಳಿಸ್ತಾನೆ. ಅಮ್ಮ, ನೀನು ಯಾವುದಕ್ಕೂ ಚಿಂತಿಸಬೇಡ. ಈ ವಿಷವನ್ನು ನನಗೆ ಕೊಡು, ನನಗೇನೂ ಆಗುವುದಿಲ್ಲ, ಚಿಂತಿಸಬೇಡ. ಒಂದು ವೇಳೆ ಹಾಗೇನಾದರೂ ನಾನು ಸತ್ರೆ ನೇರವಾಗಿ ನನ್ನ ನಿಜ ತಂದೆ ತಾಯಿಯರ ಬಳಿಗೆ ಹೋಗ್ತೇನೆ. ಆದ್ದರಿಂದ ನೀನು ಯಾವುದೇ ಚಿಂತೆಯನ್ನು ಮಾಡಬೇಡ ಎಂಬುದಾಗಿ ಅಮ್ಮನ ಕೈಯಿಂದ ತಾನೇ ಆ ವಿಷದ ಬಟ್ಟಲನ್ನ ತೆಗೆದು ಪ್ರಾಶನವನ್ನು ಮಾಡ್ತಾನೆ. ಈ ರೀತಿಯಾಗಿ ಪ್ರಾಶನ ಮಾಡಿದರೂ ಆತನಿಗೆ ಏನೂ ಆಗುವುದಿಲ್ಲ. ಮೈಯೆಲ್ಲ ನೀಲವಾಗುತ್ತದೆ, ನೀಲವರ್ಣವಾಗುತ್ತದೆ. ಕೈಯಾದು ಮೂರ್ಛೆ ಬಿದ್ದಿದ್ದಾಳೆ. ಆ ಮಗನೇ ಅಮ್ಮನನ್ನ ಬಂದು ಎಬ್ಬಿಸ್ತಾಳೆ. ಅಮ್ಮ, ನೋಡಮ್ಮ, ನನಗೇನೂ ಆಗಲಿಲ್ವಲ್ಲ. ಆಗ ಹಿರಣ್ಯಕಶಿಪು ಬಂದಿದ್ದಾನೆ. ಇದೇನಿದು ಅಚ್ಚರಿ! ಮಗನನ್ನ ಬಳಿಗೆ ಕರೆದು ವಿಚಾರಿಸ್ತಾನೆ. ಅಯ್ಯ, ಏನಯ್ಯ ಇದು? ವಿಷಪ್ರಾಶನವನ್ನು ಮಾಡಿದರೂ ನಿನಗೇನೂ ಆಗಲಿಲ್ವಲ್ಲ. ಸತ್ಯವನ್ನೇ ಹೇಳು, ಬ್ರಹ್ಮನಿಂದ ವರವನ್ನು ಪಡೆದದ್ದು ನೀನೋ ನಾನು? ಯಾವುದೇ ರೀತಿಯಿಂದಲಾದರೂ ಮರಣ ಬರಬಾರದು ಎನ್ನತಕ್ಕಂತಹ ವರವನ್ನು ಪಡೆದವನು ನಾನು. ಆದರೆ ವಿಷಪ್ರಾಶನವನ್ನು ಮಾಡಿದರೂ, ಈ ರೀತಿಯ ಹಿಂಸೆಯನ್ನು ಕೊಟ್ಟರು ಬದುಕುಳಿತಾ ಇರುವಂಥವನು ನೀನು. ಇದಕ್ಕೇನು ಕಾರಣ ಎನ್ನಲಾಗಿ ನ ಕೇವಲಂ ಮೇ ಭವತಶ್ಚ ರಾಜನ್ ಸವೈ ಬಲಂ ಬಲಿನಾಂಚ ಪರೇಶಾಂ ಪರೇವರೇಮಿ ಸ್ಥಿರಜಂಗಮಮಾನ್ಯೇ ಬ್ರಹ್ಮಾದಯೋ ಯೇನ ವಶಂ ಪ್ರಣೀತಾಃ ಬ್ರಹ್ಮಾದಯೋ ಯೇನ ವಶಂ ಪ್ರಣೀತ. ಬ್ರಹ್ಮನಿಂದ ಹಿಡಿದು ಎಲ್ಲ ಚರಾಚರ ಜೀವಿಯೂ ಭಗವಂತನ ಅಧೀನದಲ್ಲಿ ಇರತಕ್ಕಂಥದ್ದು. ಆತನೇ ಎಲ್ಲರಿಗೂ ಬಲ, ನನಗೂ ಆತನೇ ಬಲ, ಆತನೇ ನನ್ನನ್ನು ರಕ್ಷಿಸ್ತಾ ಇರುವಂತಹದ್ದು. ಈ ರೀತಿಯಾಗಿ ಪುನಃ ಪುನಃ ಆ ಹರಿಯನ್ನೇ, ಆ ಭಗವಂತನನ್ನೇ ಹೇಳಲಾಗಿ ಬುಸುಗುಟ್ಟುತ್ತಾ ಇದ್ದಾನಂತೆ. ಎಲೈ ಮಂದ ಭಾಗ್ಯನೇ, ತೋರು, ನನ್ನನ್ನು ಬಿಟ್ಟು ಬೇರೆ ಯಾರಿದ್ದಾರೆ? ತೋರು, ಇನ್ನೊಬ್ಬ ಈಶ್ವರ ಯಾರಿದ್ದಾರೆ? ಆತನನ್ನು ತೋರು ಎನ್ನಲಾಗಿ ಆತನು ಹೇಳ್ತಾ ಇದ್ದಾನಂತೆ. ಭಗವಂತ, ಆತ ಎಲ್ಲಾ ಕಡೆಯಲ್ಲೂ ಇದ್ದಾನಪ್ಪ. ಎಳ್ಳ ಕೊನೆಯು ಮುಳ್ಳ ಮೊನೆಯು ಮುಳ್ಳು ಬಿಡದೆ ಹೊರಗೆ ಒಳಗೆ ಎಲ್ಲ ಠಾವಿನಲ್ಲಿ ಲಕ್ಷ್ಮೀ ನಲ್ಲನಿದ್ದಾನೆ. ಎಳ್ಳ ಕೊನೆಯು ಮುಳ್ಳ ಮೊನೆಯು ಮುಳ್ಳ ಬಿಡದೆ ಹೊರಗೆ ಒಳಗೆ ಎಲ್ಲ ಠಾವಿನಲ್ಲಿ ಲಕ್ಷ್ಮೀ ನಲ್ಲನಿದ್ದಾನೆ. ಚಿಂತ್ಯಾಕೆ ಮಾಡುತ್ತಿದ್ದೆ ಚಿನ್ಮಯನಿದ್ದಾನೆ, ನಿನ್ನ ಚಿಂತೆ ಬಿಡಿಸ ಲಕ್ಷ್ಮೀಕಾಂತನಿದ್ದಾನೆ. ಎಳ್ಳ ಕೊನೆಯು ಮುಳ್ಳ ಮೊನೆಯು ಕೊಳ್ಳು ಬಿಡದೆ ಹೊರಗೆ ಹೊರಗೆ ಮೇಲೆ ಕೆಳಗೆ ಹಿಂದೆ ಮುಂದೆ ಎಲ್ಲ ಠಾವಿನಲ್ಲಿ ಲಕ್ಷ್ಮೀ ನಲ್ಲನಿದ್ದಾನೆ. ಅಪ್ಪ ಎಲ್ಲಾ ಕಡೆ ಇದ್ದಾನೆ. ಹಿರಣ್ಯಕಶಿಪು ಮತ್ತೆ ಕೋಪಾದ್ರಿಕ್ತನಾಗಿದ್ದಾನೆ. ನನ್ನಲ್ಲಿದ್ದಾನೆಯೇ
ನಿನ್ನಲ್ಲಿದ್ದಾನೆ. ಅಪ್ಪ ಹೌದಪ್ಪ, ಎಲ್ಲಾ ಕಡೆ ಇದ್ದಾನೆ, ಈ ಕಂಬಗಳಲ್ಲಿದ್ದಾನೆಯೇ. ಓಹೋ, ಈ ಕಂಬಗಳಲ್ಲಿ ಆತ ಎಲ್ಲದಕ್ಕೂ ನಾರಾಯಣ. ಹೌದು, ಇದ್ದಾನಪ್ಪ, ಈ ಕಂಬದಲ್ಲೂ ಇದ್ದಾನೆ, ಎಲ್ಲಾ ಕಂಬದಲ್ಲೂ ಇದ್ದಾನೆ ಎನ್ನಲಾಗಿ. ಇದೋ ನೋಡು, ಈ ಕಂಬದಲ್ಲಿದ್ದಾನೆ. ದಿಟವನ್ನಾಡಬೇಡ, ನಿಜವನ್ನೇ ಹೊಸರು, ಈ ಕಂಬದಲ್ಲಿದ್ದಾನೆ ಎನ್ನಲಾಗಿ. ಆತನು ಮತ್ತು ಇದ್ದಾನೆ, ಅಪ್ಪ ಇದೇ ಕಂಬದಲ್ಲಿದ್ದಾನೆ ಎನ್ನಲಾಗಿ. ಹಾಗಾದರೆ ತೋರು ಎನ್ನಲಾಗಿ ಈತ ಭಗವಂತನನ್ನ ಸ್ತುತಿ ಮಾಡ್ತಾ ಇದ್ದಾನೆ. ನಿಗಮ ಗೋಚರ ನಿಗಮ ನಿಗಮ ವಂದನೆ ನಿಖಿಳನೆ. ನಿಗಮ ಗೋಚರ ನಿಗಮ ಮೂರುತಿ ನಿಗಮ ವಂದನೆ ನಿಖಿಳನೆ. ನಿಗಮ ಗೋಚರ ನಿಖಿಳ ವಂದ್ಯನೆ ನಿಗಮ ವಂದ್ಯನೆ ನಿಖಿಳನೆ. ಖಗಗಮನ ಗಮನೀಯ ಮಾರುತಿ ಖಂಜದಳ ನಯನ. ಜಗದಾಪತಿ ಜಯ 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 ಅಚ್ಯುತ. ಅಗಜೇಯ ರಸನ ಪ್ರಿಯನೇ ಅಗಜೇಯ ರಸನ ಪ್ರಿಯನೇ. ದೇವಾ 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 ಈ ಕಂಬದೊಳ್ ಮೈದೋರು ಈ ಕಂಬದೊಳ್ ಮೈದೋರು ಈ ಕಂಬದೊಳ್ ಮೈದೋರು ಮೇಘಶ್ಯಾಮಂ ಪೀತಕೌಶೇಯವಾಸಂ ಶ್ರೀವತ್ಸಾಂಕಂ ಕೌಸ್ತುಭೋದ್ಭಾಸಿತಾಂಗಂ ಪುಣ್ಯೋಪೇತಂ ಪುಂಡರೀಕಾಯದಾಕ್ಷಂ ವಿಷ್ಣುಂ ವಂದೇ ಸರ್ವಲೋಕೈಕನಾಥಂ ವಿಷ್ಣುಂ ವಂದೇ ಸರ್ವಲೋಕೈಕನಾಥಂ. ತಂದೆಯ ಆಸೆಯನ್ನ ಈಡೇರಿಸಲು ಹೊಸಗ ಈ ಕಂಬದಲ್ಲಿ ಮೈದೋರು ದೇವ ಎನ್ನುತ್ತಕ್ಕಂತಹ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾನೆ. ಬ್ರಹ್ಮದೇವರ ವರವನ್ನ ಸತ್ಯ ಮಾಡಲೋಸುಗವಾಗಿ, ಭಕ್ತನ ಮಾತನ್ನು ಕೂಡ ಸತ್ಯ ಮಾಡಲೋಸುಗವಾಗಿ ಭಗವಂತ ಅವತಾರದ ಸಂಕಲ್ಪ ಮಾಡಿದ್ದಾನೆ. ಹಿರಣ್ಯಕಶಿಪು ರೋಷದಿಂದ ಕಡುಕೋಪದಿಂಖಳನು ಖಡ್ಗವನು ಪಿಡಿದು ಕಡುಕೋಪದಿಂಖಳನು ಖಡ್ಗವನು ಪಿಡಿದು ನಿನ್ನೊಡೆಯ ಎಲ್ಲಿಹನು ಎಂದು ಅಡಿಯೇ ನಿನ್ನೊಡೆಯ ಎಲ್ಲಿಹನು ಎಂದು ಕಂಬವ ಜಡಿಯೇ ಕಡುಕೋಪದಿಂಖಳನು ಖಡ್ಗವನು ಪಿಡಿದು ಖಡ್ಗವನು ಪಿಡಿದು ಖಡ್ಗವನು ಪಿಡಿದು ಈ ರೀತಿಯಾಗಿ ಖಡ್ಗದಿಂದ ಆ ಕಂಬಕ್ಕೆ ಹೊಡೆದಿದ್ದಾನಂತೆ. ಗುರುಗುರು 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 ಎನ್ನುತ್ತಕ್ಕಂತಹ ಶಬ್ದ ಎಲ್ಲೆಡೆ ಬರ್ತಾ ಇದೆಯಂತೆ. ಎಲ್ಲ ದಿಕ್ಕುಗಳಿಂದಲೂ ಘೋರವಾದಂತಹ ಶಬ್ದ ಆರಂಭವಾಗಿದೆ. ಇದರ ಅರ್ಥ ಏನು ಅಂತಂದ್ರೆ ದೇವರು ಎಲ್ಲೆಲ್ಲೂ ಇದ್ದಾನೆ ಎಂಬತಕ್ಕಂತಹ ಸಂದೇಶವನ್ನ ತೋರಲೋಸುವಾಗಿ ಎಲ್ಲ ಕಡೆಯಿಂದಲೂ ಕಠೋರವಾದಂತಹ ಶಬ್ದವನ್ನ ಭಗವಂತ ಮಾಡ್ತಾ ಇದ್ದಾನೆ.
ಭಗವಂತ ಅವತಾರವನ್ನು ಮಾಡ್ತಾ ಇದ್ದಾನೆ. ಆ ಸಮಯದಲ್ಲಿ ಕಠೋರ ಘೋರ ಘರ್ಜಿಸುತ್ತಿರೆ ಸ್ವರ ಘನ ಭಯಂಕರ. ಆ ಸಮಯದಲ್ಲಿ ಕಠೋರ ಘೋರ ಘರ್ಜಿಸುತ್ತಿರೆ ಸ್ವರ ಭಯಂಕರ. ಇಡೀ ಬ್ರಹ್ಮಾಂಡ ಕವಾಟವೆಲ್ಲ ಆಸ್ಫೋಟಿಸಿತು ಖಗೋಳವೆಲ್ಲ. ಕಡಲುಕ್ಕಿತು ಕಲಗಿತು ನಭಧಾರೆ ಸಿಡಿಲವಾಯಿತು ಬ್ರಹ್ಮಾಂಡದ ಬೆಸುಗೆ. ಸಿಡಿಲೆರಗಿತು ಶ್ರೀಸ ಉದಿಸಿದಂತಿ ಬುಡ ಮೇಲಾದುದು ಪರ್ವತ ಪಂಕ್ತಿ. ಕವಟ ನಿಲಮಿನಿಯ ಶೇಷ ಮೈಮೂರಿಯ ಧಗಧಗಿಸುವ ಕಾಲಾಗ್ನಿ ಉರಿಯುತ್ತಿರೆ. ಖಂಡ ಖಂಡದೊಳ ಖಂಡ ಧ್ವನಿಯುವರೆ ಚಂಡ ದೈತ್ಯ ಅತಿನೊಂದು ಕಥೆಯಾಗುತ್ತಿದೆ. ಮಂಡೆ ಬಾಗಿ ಬಾಲಗನಿಗುತ್ತಿರ ಸಂಭವ ನಡಿಯೇ ಸಂಭವ ಕಳ ನಡಿಯೇ ಸಿಡಿಲ ಬಿಂಬ. ತೋರಿಸುತ್ತ ಕರಾಳ ನಾಲಿಗೆ ಘೋರ ದಂಶ ಪೂರ್ಣ ಕೆಂಪಗೆ. ತೋರಿಸುವ ಕಣ್ಣಾಲಿಗಳು ಭವಿಗೆ ಹೊತ್ತಿದರೆ ಊರಿಗೆ. ಏಕಮನದಿ ಪ್ರಹ್ಲಾದನ ಸಿಸುರೆ ಏಕಮನದಿ ಪ್ರಹ್ಲಾದನ ದಿಸುರೆ. ಗರ್ಜನೆ ಕೇಳಿದು ಘೋರ ಅಲ್ಲೋಲ ಕಲ್ಲೋಲವಾಗಿದೆ. ಗಡ 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 ನಡುಗಲಾರಂಭಿಸಿದೆ. ನಭೋಮಂಡಲವೇ ಅಲ್ಲೋಲ ಕಲ್ಲೋಲವಾಗಿದೆ. ಮನುಷ್ಯನೂ ಅಲ್ಲದಂತಹ ಪ್ರಾಣಿಯೂ ಅಲ್ಲದಂತಹ ನರಮೃಗ ಶರೀರ. ದೇವತೆಗಳು ಭಯದಿಂದ ನಡುಗ್ತಾ ಇದ್ದಾರೆ. ನೇರವಾಗಿ ಬ್ರಹ್ಮದೇವರ ಬಳಿ ಬಂದಿದ್ದಾರೆ. ಬ್ರಹ್ಮ, ಹೇ ದೇವ, ನಮ್ಮನ್ನೆಲ್ಲ ಕಾಪಾಡಬೇಕು ಎಂದರೆ ಬ್ರಹ್ಮದೇವರು ಏನೂ ಮಾಡಲಾಗದೆ ನೇರವಾಗಿ ಜಗನ್ಮಾತೆಯಾದಂತಹ ಲಕ್ಷ್ಮೀದೇವಿಯ ಬಳಿಗೆ ಬಂದಿದ್ದಾರೆ. ಎಲ್ಲರೂ ಲಕ್ಷ್ಮೀದೇವಿಯನ್ನ ಪ್ರಾರ್ಥನೆ ಮಾಡಲಾಗಿ ಲಕ್ಷ್ಮೀದೇವಿಯು ಆ ಉಗ್ರ ರೂಪಿಯಾದಂತಹ ನಾರಸಿಂಹನ ಬಳಿ ತೆರಳುತ್ತಾಳೆ. ಆಕೆ ಬರ್ತಾ ಇದ್ದಾಳೆ. ಈ ರೀತಿಯಾಗಿ ಆಕಾಶದೆತ್ತರಕ್ಕೆ ಬೆಳೆದಂತಹ ನರಸಿಂಹ ಆ ನರಹರಿ ರೂಪ ಹಿರಣ್ಯಕಶಿಪುವನ್ನ ಸೆಳೆದು ನೆಲ ಕಪ್ಪಳಿಸಿ ಬಳಿಕ ತನ್ನ ತೊಡೆಯ ಮೇಲೆ ಆ ಹಿರಣ್ಯಕಶಿಪುವಿನ ಮಲಗಿಸಿದ್ದಾನೆ. ಮೇಘ ಗಂಭೀರವಾದದನಿಂದ ಘರ್ಜಿಸ್ತಾ, ಎಲೈದ ದೈತ್ಯ, ಇದೋ ಬಂದಿದ್ದೇನೆ, ನಿನ್ನ ಮೃತ್ಯು ರೂಪವೇ ನಾನು ಬಂದಿದ್ದೇನೆ. ಇದೋ ಮುಸ್ಸಂಜೆಯ ಹೊತ್ತು, ಹಗಲೂ ಅಲ್ಲ ರಾತ್ರಿಯೂ ಅಲ್ಲ, ಇದುವೇ ಮುಸ್ಸಂಜೆ. ಮೇಲೂ ಅಲ್ಲ ಕೆಳಗೂ ಅಲ್ಲ, ತೊಡೆಯ ಮೇಲೆ ನಿನ್ನನ್ನಿರಿಸಿದ್ದೇನೆ. ಒಳಗೂ ಅಲ್ಲ ಹೊರಗೂ ಅಲ್ಲ, ಹೊಸ್ತಿಲಿನ ಮೇಲೆ ನಿನ್ನನ್ನು ಕೂರಿಸಿದ್ದೇನೆ. ಈಗೋ ಇದು ನೋಡು, ಅಸ್ತ್ರವೂ ಇಲ್ಲ ಶಸ್ತ್ರವೂ ಇಲ್ಲ, ಕೇವಲ ನನ್ನ ನಖ. ಈ ರೀತಿಯಾಗಿ ಇದು ನೋಡೆಂಬುದಾಗಿ ಆತನ ಉದರವನ್ನ ಸೀಳಿದ್ದಾನೆ. ರುಂಡವನ್ನ ಬೇರ್ಪಡಿಸಿದ್ದಾನೆ. ಕರುಳ ಬಳ್ಳಿಯನ್ನ ನೇರವಾಗಿ ಮಾಲೆಯನ್ನಾಗಿ ಮಾಡಿಕೊಂಡು ರಕ್ತವನ್ನ ಮೆಲ್ಲುತ್ತಾ ಇದ್ದಾರೆ ಆ ಭಗವಂತ. ಪ್ರಹ್ಲಾದನಾದರೂ ನಾರಾಯಣನನ್ನ ಸ್ಮರಣೆ ಮಾಡ್ತಾ ಇದ್ದಾನೆ. ಈ ರೀತಿಯಾಗಿ ಬುಸುಗುಟ್ತಾ ಇರುವಂತಹ ನರಹರಿಯ ಬಳಿಗೆ ಯಾರೂ ಹೋಗಲು ಪ್ರಯತ್ನವನ್ನು ಮಾಡ್ತಾನೆ ಇರಲಿಲ್ಲವಂತೆ. ಎಲ್ಲರೂ ಭಯಭೀತರಾಗಿದ್ದಾರೆ. ಈ ರೀತಿಯಾಗಿ ಹಿರಣ್ಯಕಶಿಪುವನ್ನ ವಧಿಸಿದ ನಂತರ ಆತ ಆ ರಕ್ತಸಿಕ್ತವಾದಂತಹ ಕೈಯಿಂದಲೇ ಪ್ರಹ್ಲಾದನನ್ನ ಎತ್ತಿ ತನ್ನ ತೊಡೆಯ ಮೇಲೆ ಕುಳ್ಳಿರಿಸಿದ್ದಾನೆ. ಈ ತೊಡೆಯಲ್ಲಿ ಲಕ್ಷ್ಮೀ ದೇವಿಯನ್ನೂ ಕುಳ್ಳಿರಿಸಿದ್ದಾನೆ. ಪ್ರಹ್ಲಾದನಲ್ಲಿ ಕೇಳ್ತಾ ಇದ್ದಾನಂತೆ, ಮಗು ಕಂದ, ಇದೋ ನೋಡು, ಈ ಹಿರಣ್ಯಕಶಿಪುವನ್ನು ವಧಿಸಿದ್ದೇನೆ. ಈತನಿಗೆ ಯಾವ ತೆರನಾದಂತಹ ಶಿಕ್ಷೆಯನ್ನು ಕೊಡಬೇಕು? ಅತಿಯಾಗಿ ಹಿಂಸೆಯನ್ನು ಕೊಟ್ಟಿದ್ದಾನೆ. ಯಾವ ತೆರನಾದಂತಹ ಶಿಕ್ಷೆಯನ್ನು ಕೊಡಲಿ ಹೇಳು ಎಂಬುದಾಗಿ ಹೇಳಲು
ಆಗ ಪ್ರಹ್ಲಾದ ಹೇಳ್ತಾನಂತೆ, ನಾರಾಯಣ, ನನ್ನ ತಂದೆ ಕೆಟ್ಟವರಲ್ಲ, ನೀನು ದೇವರೆಂಬ ಜ್ಞಾನ ಆತನಿಗೆ ಇಲ್ಲ. ಆದ್ದರಿಂದ ಕ್ಷಮಿಸೈ ಮತ್ಪಿತನ ಶ್ರೀಹರೇ, ಕ್ಷಮಿಸೈ ಮತ್ಪಿತನ, ಕ್ಷಮಿಸೈ ಮತ್ಪಿತನ ಶ್ರೀಹರೇ, ಕ್ಷಮಿಸೈ ಮತ್ಪಿತನ. ಕರ ಜೋಡಿಪೆ ಪ್ರಾರ್ಥಿಪೆ ಮುದದೀನ, ಇರಿಸು ನಿನ್ನ ಪದದೊಳು ಎನ್ನ ಜನಕ, ಕರ ಜೋಡಿಪೆ ಪ್ರಾರ್ಥಿಪೆ ಮುದದಿನ, ಇರಿಸು ನಿನ್ನ ಪದದೊಳು ಎನ್ನ ಜನಕ, ಕ್ಷಮಿಸೈ ಮತ್ಪಿತನ ಶ್ರೀಹರೇ, ಕ್ಷಮಿಸೈ ಮತ್ಪಿತನ, ಕ್ಷಮಿಸೈ ಮತ್ಪಿತನ, ಕ್ಷಮಿಸೈ ಮತ್ಪಿತನ. ಭಗವಂತ, ನನ್ನ ತಂದೆಯಿಂದ ಯಾವ ರೀತಿಯಾದಂತಹ ತಪ್ಪುಗಳು ಆಗಿದ್ರೂ ಕೂಡ ಅವನ್ನೆಲ್ಲವನ್ನ ಮನ್ನಿಸು, ಅವನ್ನೆಲ್ಲವನ್ನ ಕ್ಷಮಿಸು ಎಂಬುದಾಗಿ ಆ ಪ್ರಹ್ಲಾದ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾನೆ. ನರಸಿಂಹ ನಸು ನಕ್ಕ, ಭಾಗವತೋತ್ತಮ, ಎಂಥ ಉದಾರಿ ನೀನು, ನಿನ್ನ ತಂದೆಯ ವಿಷಯವನ್ನು ಬಿಡು, ಈಗ ನಿನಗೆ ಏನು ಹೊರಬೇಕು ಎನ್ನಲಾಗಿ, ತಂದೆ ನನಗೆ ಏನೋ ಆಸೆ ಇಲ್ಲ, ಎಷ್ಟು ಜನ್ಮ ಬೇಕಾದರೂ ಬರಲಿ, ಸಹಸ್ರ ಸಹಸ್ರ ಯೋನಿಗಳಲ್ಲಿ ನನಗೆ ಜನ್ಮವಾಗಲಿ, ಆದರೆ ಎಷ್ಟೇ ಸಹಸ್ರ ಯೋನಿಗಳಲ್ಲಿ ಜನ್ಮವೆತ್ತಿದರೂ ಕೂಡ ಅವಿವೇಕಿಗಳಿಗೆ ಹೇಗೆ ಲೌಕಿಕದ ಮೇಲೆ ಆಸಕ್ತಿ ಬರುತ್ತದೆಯೋ, ಲೌಕಿಕದ ಮೇಲೆ ಹೇಗೆ ಪ್ರೇಮ ಉಕ್ಕಿ ಹರಿಯುತ್ತದೋ, ಅದೇ ರೀತಿ ಅಷ್ಟೇ ಪ್ರೇಮವನ್ನ ನಿನ್ನ ಚರಣದಲ್ಲಿ ನನಗೆ ಬರುವಂತೆ ಮಾಡು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ. ಆಗ ಭಗವಂತ, ಕಂದ, ನಿನಗೆ ಸಮಸ್ತ ಲೋಕದ ಆಳ್ವಿಕೆಯನ್ನ ಅಧಿಕಾರವನ್ನ ವಹಿಸಿಕೊಡ್ತಾ ಇದ್ದೇನೆ. ಅದೇ ರೀತಿ ನಿನ್ನ ತಂದೆ ಮಾತ್ರವಲ್ಲ, ಇಡೀ ನಿನ್ನ ಕುಲದಲ್ಲಿ ಇನ್ನು ಮುಂದೆ ಬರತಕ್ಕಂಥ ಯಾರ್ಯಾರು ನಿನ್ನ ಕುಲದಲ್ಲಿ ಜನಿಸುತ್ತಾರೋ ಅವರೆಲ್ಲರೂ ಯಾವುದೇ ರೀತಿಯಾದಂತಹ ಪಾಪಗಳನ್ನು ಮಾಡಿದರೂ ಕೂಡ ಅವೆಲ್ಲವನ್ನ ನಾನು ಕ್ಷಮಿಸ್ತೇನೆ ಎಂಬತಕ್ಕಂತಹ ವರವನ್ನ ದಯಪಾಲಿಸಿದ್ದಾರೆ. ಪರಮ ವೈಷ್ಣವ ನೀನು ಕಂದ, ಆದ್ದರಿಂದ ಇಂಥ ಪುಣ್ಯಪ್ರದವಾದಂತಹ ಆಶೀರ್ವಾದವನ್ನ ವರವನ್ನ ದಯಪಾಲಿಸ್ತಾ ಇದ್ದೇನೆ ಎಂದು ಭಗವಂತ ಆಶೀರ್ವದಿಸಿದ್ದಾನೆ. ಇದನ್ನೇ ಮಾಡಿ ತೋರಿಸಿದ್ದಾನೆ. ಯಾಕೆ ಅಂತಂದ್ರೆ ಈ ಉದಾಹರಣೆ ಪುರಾಣಗಳಲ್ಲಿ ಅನೇಕ ಲಭಿಸ್ತದೆ. ಪ್ರಹ್ಲಾದನ ಪುತ್ರನೇ ವಿರೋಚನ, ವಿರೋಚನನ ಪುತ್ರನೇ ಬಲಿಚಕ್ರವರ್ತಿಯ ಪುತ್ರನೇ ಬಾಣಾಸುರ. ಇವರೆಲ್ಲರೂ ಪ್ರಹ್ಲಾದನಷ್ಟೇ ಭಕ್ತಿ ಮಾಡದಿದ್ರೂ ಕೂಡ ಆ ನಾರಾಯಣ ಅವರೆಲ್ಲರನ್ನ ಕ್ಷಮಿಸ್ತಾನೆ. ಆದ್ದರಿಂದ ಕೇವಲ ಆ ನಾರಾಯಣನ ನಾಮಸ್ಮರಣೆಯಿಂದ ಸಕಲ ಸಂಪದವೂ ಪ್ರಾಪ್ತಿಯಾಗಿ ಸಕಲರಿಗೂ ಸನ್ಮಂಗಲವಾಗುವುದು ಎಂಬುದನ್ನ ದಾಸರು ಸ್ಮರಣೆಯೊಂದೇ ಸಾಲವೇ ಗೋವಿಂದನ ಸ್ಮರಣೆಯೊಂದೇ ಸಾಲವೇ. ಸ್ಮರಣೆಯೊಂದೇ ಸಾಲವೇ ಗೋವಿಂದನ ಸ್ಮರಣೆಯೊಂದೇ ಸಾಲವೇ. ಪರಮ ಪುರುಷನನ್ನು ನೆರೆ ನಂಬಿದವರಿಗೆ ದುರಿತ ಬಾಧೆಗಳ ಗುರುತು
ಪುರುಷನನ್ನು ನೆರೆ ನಂಬಿದವರಿಗೆ ದುರಿತ ಬಾಧೆಗಳ ಗುರುತು ತೋರುವುದೇ ಸ್ಮರಣೆಯೊಂದೇ ಸಾಲದೆ ಗೋವಿಂದನ ನಾಮ ಸ್ಮರಣೆಯೊಂದೇ ಸಾಲದೆ ಸ್ಮರಣೆಯೊಂದೇ ಸಾಲದೆ ಈ ಪ್ರಕಾರವಾಗಿ ಯಾರು ಆ ಭಗವಂತನ ನಾಮಸ್ಮರಣೆಯನ್ನು ನಿತ್ಯ ನಿರಂತರವಾಗಿ ಮಾಡ್ತಾ ಇರ್ತಾರೋ, ಆತನ ನಾಮ ಸಂಕೀರ್ತನೆಯನ್ನು ಯಾರು ಮಾಡ್ತಾ ಇರ್ತಾರೋ ಅವರೆಲ್ಲರಿಗೆ ಆ ಭಗವಂತ ಸನ್ಮಂಗಲವನ್ನು ಉಂಟು ಮಾಡಲಿ. ಅದೇ ರೀತಿ ನಾವು ಸದಾ ಸತ್ಪ್ರಜೆಗಳಾಗಿರಬೇಕು. ಸತ್ಪ್ರಜೆಗಳಾಗಿದ್ದುಕೊಂಡು ಧರ್ಮ ರಕ್ಷಣೆಯ ಕಾರ್ಯವನ್ನು ಸದಾ ಮಾಡ್ತಾ ಇರಬೇಕು. ಧರ್ಮ ರಕ್ಷಣೆಯ ಕಾರ್ಯದಲ್ಲಿ ನಮ್ಮ ಪ್ರಯತ್ನ ಸದಾ ಇರಬೇಕು. ಧರ್ಮಕ್ಕೆ ಗ್ಲಾನಿಯಾದಾಗ, ಧರ್ಮ ಕ್ಷೇತ್ರಕ್ಕೆ ಗ್ಲಾನಿಯಾದಾಗ ಯಾವುದೇ ಕಾರಣಕ್ಕೂ ನಾವು ಸುಮ್ಮನುಳಿಯಬಾರದು. ಆ ರೀತಿ ಸುಮ್ಮನೆ ಇದ್ದರೆ ಅದುವೇ ನಮ್ಮ ಸಾವಿಗೆ ಸಮಾನ. ಧರ್ಮಕ್ಕೆ ಗ್ಲಾನಿಯಾದಾಗ ನಾವು ಸುಮ್ಮನೆ ಇದ್ದರೆ ಅದುವೇ ಸಾವಿಗೆ ಸಮಾನ ಎಂಬುದಾಗಿ ಹಿರಿಯರು ಹೇಳ್ತಾರೆ. ಆದ್ದರಿಂದ ಜಾಗೃತರಾಗಬೇಕು. ಈ ಎಲ್ಲ ಸಮಾಜಕ್ಕೆ ಕೊಡುವಂತಹ ಸಂದೇಶ ಕಲಿಯುಗ ಅತ್ಯಂತ ಕಠಿಣವಾಗಿದೆ. ನಿಮಗೆಲ್ಲರಿಗೂ ಗೊತ್ತೇ ಇದೆ. ಎಂಥ ಪುಣ್ಯಪ್ರದವಾದಂತಹ ಧರ್ಮಕ್ಷೇತ್ರಕ್ಕೆ ಅದು ಯಾವ ರೀತಿಯಾದಂತಹ ಗ್ಲಾನಿ ಉಂಟಾಗಿದೆ, ಅದು ಯಾವ ರೀತಿಯಾದಂತಹ ತೊಂದರೆ ಉಂಟಾಗಿದೆ ಎಂಬುದು ನಿಮಗೆಲ್ಲರಿಗೂ ಎಲ್ಲರ ಗಮನಕ್ಕೆ ಬಂದಿದೆ. ಆದ್ದರಿಂದ ಎಲ್ಲರೂ ಜಾಗೃತರಾಗಿ ಆ ರೀತಿಯಾಗಿ ನಮ್ಮ ಧರ್ಮ ರಕ್ಷಣೆಯ ಕಾರ್ಯವನ್ನು ಮಾಡಿ ಎಂಬತಕ್ಕಂತಹ ಸಂದೇಶವನ್ನು ಕೊಡ್ತಾ, ಇಂದು ಈ ಹರಿಕಥೆಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಂತಹ ಸಿರಿಬಾಗಿಲು ವೆಂಕಪ್ಪಯ್ಯ ಸಾಂಸ್ಕೃತಿಕ ಪ್ರತಿಷ್ಠಾನಕ್ಕೆ ಹಾಗೂ ಶ್ರೀ ಸಿರಿಬಾಗಿಲು ರಾಮಕೃಷ್ಣಮಯ್ಯರಿಗೆ ನನ್ನ ಅನಂತ ಪ್ರೀತಿಪೂರ್ವಕವಾದಂತಹ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ನನ್ನ ಹರಿಕಥೆಯನ್ನು ಕಲಿಸಿಕೊಟ್ಟಂತಹ ನನ್ನ ಪೂಜ್ಯ ಗುರುಗಳಾದಂತಹ ಶ್ರೀ ಶಂಕರನಾರಾಯಣ ಅಡಿಗ ಕುಂಬ್ಳೆ ಇವರಿಗೆ ಅನಂತ ಪ್ರಣಾಮಪೂರ್ವಕವಾದಂತಹ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ನನ್ನ ಹರಿಕಥೆಗೆ ಸದಾ ಕಾಲ ಮಾರ್ಗದರ್ಶಕರಾಗಿದ್ದುಕೊಂಡು ಸದಾ ಪ್ರೋತ್ಸಾಹಿಸ್ತಾ ಇರುವಂತಹ ಹರಿದಾಸಿಯಾದಂತಹ ಶ್ರೀಮತಿ ಮಂಜುಳಾ ಜೀರಾವ್ ಅವರಿಗೂ ಕೂಡ ಅನಂತ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಇಂದಿನ ಈ ಹರಿಕಥೆಗೆ ಅತ್ಯಂತ ಉತ್ತಮವಾದಂತಹ ಹಿಮ್ಮೇಳವನ್ನು ಒದಗಿಸಿಕೊಟ್ಟಿದ್ದಾರೆ. ಹಾರ್ಮೋನಿಯಂನಲ್ಲಿ ಸತ್ಯನಾರಾಯಣ ಇಲ್ಲ ಇವರು ಸಹಕರಿಸಿದ್ದಾರೆ. ಇವರಿಗೆ ಅನಂತ ಧನ್ಯವಾದಗಳು. ಅದೇ ರೀತಿ ತಬಲಾದಲ್ಲಿ ಶರತ್ ಪೆರ್ಲಾ ಇವರು ಸಹಕರಿಸಿದ್ದಾರೆ. ಇವರಿಗೂ ಧನ್ಯವಾದಗಳು. ಅದೇ ರೀತಿ ತಾಳದಲ್ಲಿ ಸಹಕರಿಸಿದ್ದಾರೆ ನವೀನ್ ಚಂದ್ರ. ಇವರು ಬಹುಮುಖ ಪ್ರತಿಭೆ. ತಾಳಕ್ಕೆ ಅಂತಲ್ಲ, ಧೈರ್ಯಕ್ಕೆ ಕರ್ಕೊಂಡು ಬಂದದ್ದು. ಅವರು ಈಗ ಹರಿದಾಸರು, ಇನ್ನು ಮುಂದೆ ಅವರದ್ದು ರಂಗಪ್ರವೇಶ ಆಗ್ತಾ ಇದೆ. ಅವರಿಗೂ ಅನಂತ ಧನ್ಯವಾದಗಳನ್ನು ಸಮರ್ಪಿಸ್ತಾ, ಅದೇ ರೀತಿ ಇಷ್ಟು ಹೊತ್ತು ನನ್ನ ಈ ಹರಿಕಥೆಯನ್ನು ಭಕ್ತಿ ಶ್ರದ್ಧಾಪೂರ್ವಕವಾಗಿ ಆಲಿಸಿದಂಥ ಎಲ್ಲ ಶ್ರೋತೃವರ್ಗಕ್ಕೆ ಅನಂತ ಧನ್ಯವಾದಗಳನ್ನು ಸಮರ್ಪಿಸ್ತಾ, ಅದೇ ರೀತಿ ಲೈವ್ ಪ್ರಸಾರ ಆಗ್ತಾ ಇದೆ. ಅದರಲ್ಲಿ ಆ ನೇರ ಪ್ರಸಾರದಲ್ಲಿ ಯಾರೆಲ್ಲ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೋ, ಯಾರೆಲ್ಲ ಕೇಳ್ತಾ ಇದ್ದಾರೋ ಅವರೆಲ್ಲರಿಗೂ ಅನಂತ ಪ್ರಣಾಮಗಳನ್ನು ಸಮರ್ಪಿಸ್ತಾ, ಅತ್ಯಂತ ಸುಂದರವಾದಂತಹ ಧ್ವನಿವರ್ಧಕ ನಮಗೆ ಸಹಕರಿಸಿದ್ದಾರೆ. ಅವರಿಗೂ ಅನಂತ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ.